ಒಂದು ಹಾರರ್ ಚಿತ್ರದ ಮೂಲಕ ಎಂಟರ್ಟೈನ್ ಮಾಡೋದಕ್ಕೆ ಅಕ್ಟೋಬರ್ 3ನೇ ತಾರೀಕು ಬಿಡುಗಡೆ ಆಗ್ತಾ ಇದೆ ಭೈರಾದೇವಿ ಚಿತ್ರ. ಸೊ ಈ ಚಿತ್ರವನ್ನ ರಾಧಿಕಾ ಮೇಡಮ್ ಅವರೇ ನಿರ್ಮಾಣ ಮಾಡ್ತಿದ್ದು ಶಮಿಕಾ ಎಂಟರ್ಪ್ರೈಸಸ್ ಬ್ಯಾನರ್ ಅಡಿ ಬಹಳ ಅದ್ಧೂರಿಯಾಗಿ ನಿರ್ಮಾಣಗೊಂಡಿದೆ. ಸೊ ಈ ಚಿತ್ರದ ನಿರ್ದೇಶಕರು ಶ್ರೀಜಯ್ ಅವರು. ಸೊ ಇಡೀ ಚಿತ್ರತಂಡ ಇನ್ನು ಸ್ವಲ್ಪ ಹೊತ್ತಲ್ಲೇ ನಮ್ಮ ಜೊತೆ ಇರ್ತಾರೆ. ಬಟ್ ಅದಕ್ಕೂ ಮುಂಚೆ ಭೈರಾದೇವಿ ಚಿತ್ರದ ಎಲ್ಲ ಲುಕ್ ನೋಡ್ತಾ ಇದ್ರೆ ಹಾರರ್ ಇದೆ, ಅಘೋರಿ ಇರ್ತಾರೆ, ಅದರಲ್ಲಿ ದೇವಿಯ ಒಂದು ಮಹಾತ್ಮೆ ಇರುತ್ತೆ. ಸೊ ಸಿಕ್ಕಾಪಟ್ಟೆ ಸ್ವಾರಸ್ಯ ಇರುವಂತಹ ಚಿತ್ರ. ಆಲ್ರೆಡಿ ಕಾಳಿ ಹಾಡನ್ನ ನಾವೆಲ್ಲರೂ ನೋಡಿದೀವಿ. ಇವತ್ತು ಇನ್ನೊಂದು ಹಾಡಿನ ಝಲಕನ್ನ ನಾವು ನೋಡ್ತೀವಿ, ಟ್ರೈಲರ್ ನೋಡ್ತೀವಿ. ಅಕ್ಟೋಬರ್ 3ನೇ ತಾರೀಕು ಎಲ್ಲ ಚಿತ್ರಮಂದಿರಗಳಲ್ಲೂ ಭೈರಾದೇವಿ ಬಿಡುಗಡೆ ಆಗ್ತಾ ಇದೆ. ಸೊ ತಾವೆಲ್ಲರೂ ಈ ಒಂದು ಸಿನಿಮಾನ ನೋಡಿ ಎಂಜಾಯ್ ಮಾಡ್ಬೇಕಾಗಿ ಕೋರಿಕೆ. ಸೊ ಇವತ್ತು ಮೊದಲನೇದಾಗಿ ಈ ಚಿತ್ರಕ್ಕೆ ಬಹಳ ಎಕ್ಸ್ಕ್ಲೂಸಿವ್ ಆಗಿರುವಂತಹ ಒಂದು ಸಾಂಗ್ ಅನ್ನ ಕೊರಿಯೋಗ್ರಾಫ್ ಮಾಡಿರೋದು ನಮ್ಮ ಸ್ಯಾಂಡಲ್ವುಡ್ ನ ಹ್ಯಾಪನಿಂಗ್ ಕೊರಿಯೋಗ್ರಾಫರ್ ಮೋಹನ್ ಮಾಸ್ಟರ್ ಅವರು. ಸೊ ವೇದಿಕೆ ಮೇಲೆ ತಮ್ಮೆಲ್ಲರಿಗೋಸ್ಕರ ಅಘೋರಿಗಳ ಒಂದು ನೃತ್ಯ ಆಗಲಿದೆ. ಬಹಳ ಡಿಫ್ರೆಂಟ್ ಲುಕ್ ಅಲ್ಲಿ ಈಗ ವೇದಿಕೆ ಮೇಲೆ ಧೂಳೆಪ್ಸೋದಕ್ಕೆ ಬರ್ತಿದ್ದಾರೆ ಮೋಹನ್ ಮಾಸ್ಟರ್ ಹಾಗೂ ತಂಡ. ಬಲಿ ಚಪ್ಪಾಳೆ. ಮುಂದೆ ಯಾರದು? ವರ್ಷಿಣಿ ಅವರೇ ದಯಮಾಡಿ ಸ್ಟೇಜ್ ಮುಂಭಾಗದಲ್ಲಿ, ವೇದಿಕೆ ಮುಂಭಾಗದಲ್ಲಿ ಒಂಚೂರು ಜಾಗ ಮಾಡಿಕೊಡ್ರೆ ನಾವು ಕಾರ್ಯಕ್ರಮ ಶುರು ಮಾಡ್ಬೋದು. ಡಾನ್ಸರ್ಸ್ ಪಾಪ ವೇಟ್ ಮಾಡ್ತಿದ್ದಾರೆ. ವರ್ಷಿಣಿ ಅಲ್ವಾ? ವರ್ಷಿಣಿ ಅವರೇ ಬನ್ನಿ, ಅವ್ರಿಗೆ ಹೇಳಿ, ಅವ್ರಿಗೆ ಬನ್ನಿ, ಎಲ್ಲ ಈ ಕಡೆ ಬನ್ನಿ. ನಾನು ಬೈಯೋದಿದ್ದನ್ನು ರೆಕಾರ್ಡ್ ಮಾಡಿ. ಓಕೆ, ಎಲ್ಲರೂ ದಯವಿಟ್ಟು ಕೂತ್ಕೋಬೇಕು. ನವರಸನ್ ಫಸ್ಟ್ ನೀವು ಕೂತ್ಕೊಳ್ಳಿ, ಬನ್ನಿ. ಇಬ್ರಾ? ಏನ್ ಹೇಳ್ಬೇಕು ಗೊತ್ತಾ ನಿಮ್ಗೆ ಇವಾಗ? ಆಲ್ ದ ಬೆಸ್ಟ್ ಭೈರಾದೇವಿ ಟ್ರೈಲರ್ ಅಂತ ಹೇಳ್ಬೇಕು. ಏನ್ ಹೇಳ್ಬೇಕು? ಆಲ್ ದ ಬೆಸ್ಟ್ ಭೈರಾದೇವಿ ಟ್ರೈಲರ್. ಇವರೆಲ್ಲ ಹೇಳಲ್ವಾ ನಿಮ್ ಫ್ರೆಂಡ್ಸ್ ಎಲ್ಲ? ಎಲ್ಲರೂ ಹೇಳ್ತೀರಾ ಒಟ್ಟಿಗೆ? ಓಕೆ, ಒಟ್ಟಿಗೆ ನಿಂತ್ಕೊಳ್ಳಿ ಎಲ್ಲರೂ. ರೆಡಿ? 3, 2, 1 ಸೇ. ಇರಿ ಒಂದ್ ನಿಮಿಷ. ಪಟಾಕಿ ಹೊಡಿತಾರೆ ಮಕ್ಕಳಿಂದ. ಎಷ್ಟು ನನ್ನ ಬಗ್ಗೆ 1% ಕಾಳಜಿ ಇಲ್ಲ. ಪಟಾಕಿ ಡುಮ್ಮನತ್ತಂತೆ, ಅದಕ್ಕೆ ಹಿಂದೆ ಬರ್ಬೇಕಂತೆ. ನೀವು ಓಡಿಗಿಡೋಗ್ಬಿಟ್ಟು ಹಿಂದೆ ಬಾ. ಹೇಳ್ತೀರಾ? ಭೈರಾದೇವಿ ಆಲ್ ದ ಬೆಸ್ಟ್ ಟ್ರೈಲರ್. ಭೈರಾದೇವಿ ಆಲ್ ದ ಬೆಸ್ಟ್ ಟ್ರೈಲರ್. ಟ್ರೈಲರ್ ಚಿತ್ರೀಕರಣ. ನಮಸ್ಕಾರ. ಇಲ್ಲಿ ಇದರಲ್ಲಿ 3 ಸಾಂಗ್ ನಾನೇ ಮಾಡಿರೋದು. ಇದು ಬಿಫೋರ್ ಸಲಾಂ ರಾಕಿ ಬೈಗಿನ ಮುಂಚೆ ಮಾಡಿದ್ದು. ಇದನ್ನ ನಾನು ಫಸ್ಟ್ ತುಂಬಾ ಇಷ್ಟಪಡಿದೆ ಅಂದ್ರೆ ಅಪ್ಪು ಸರ್ ಈ ಸಾಂಗ್ ನ ತೋರಿಸಿದ್ದೆ ಒಬ್ಬರಿಗೆ. ಮೇಡಮ್ ನಾನು ನೋಡಿದ್ರೆ ನಾನು ಯಾವತ್ತು ಮಣಿಲಿ ಡಾನ್ಸರ್ ಆಗಿ ಮಾಡ್ತಿದ್ದೆ, ವರ್ಕು ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡಿದೆ. ಅಂಡ್ ಕೊರಿಯೋಗ್ರಫಿ ವರ್ಕ್ ಮಾಡಿದಾಗ ಶ್ರೀಜಯ್ ಸರ್ ಅಂಡ್ ರವಿ ಸರ್ ಕರೆದು ಕೊರಿಯೋಗ್ರಫಿ ಚಾನ್ಸ್ ಕೊಟ್ರು. ಅಪ್ಪು ಸರ್ ತೋರಿಸಿದೆ ಈ ಸಾಂಗ್ ನ. ಮಾಸ್ಕ್ ಬಿಚ್ಚೋದು ಒಂದು ಸಾಂಗ್ ನೋಡಿದ್ರಲ್ಲ ಅಗೋರಿ ಸಾಂಗ್ ಅಲ್ಲಿ, ಅದು ನೋಡಿ ತುಂಬಾ ಖುಷಿ ಪಡಿದ್ರು ಸರ್ ಸಾಂಗ್ ನ. ಅದಿನ್ನೂ ಅವಾಗ ಆನ್ಲೈನ್ ಮಾತ್ರ ಮಾಡಿದ್ದೆ, ಅದನ್ನ ಫುಲ್ ಆದ್ಮೇಲೆ ತೋರಿಸುವ ಅಂತ ಹೇಳಿದ್ರು. ಯಾಕಂದ್ರೆ ಇಂಡಸ್ಟ್ರಿಲಿ ಒಂದು ಖುಷಿ ಏನಂದ್ರೆ ಡಾನ್ಸ್ ಮಾಸ್ಟರ್ಗೆ ಒಂದು ದೊಡ್ಡದಾಗಿ ಆಗ್ಬೇಕು ಅಂತಾಗಿದೆ. ಇದು ನನ್ನ ಫಸ್ಟ್ ದೊಡ್ಡ ಸಾಂಗ್ ಆಗಿರುತ್ತೆ. ಯಾಕೆಂದ್ರೆ ನಾನು ಡಾನ್ಸ್ ಮಾಸ್ಟರ್ ಕಾರ್ಡ್ ತಗೊಂಡಾಗ ರವಿ ಸರ್ 100 ಜನ ಕೇಳಿದ್ರು, ಇಲ್ಲ ಅಂತ ಹೇಳ್ತೀರಾ, ಅವತ್ತು ಮಾಡಿಕೊಟ್ರು. ಅವತ್ತೇ ಇದು ದಿ ಬೆಸ್ಟ್. ನನಗೆ ಹೇಳ್ದಲ್ಲ, ರಾಖಿ ಬಾಯಿ ಬರಕ್ ಮುಂಚೆ ಬಂದಿದ್ರೆ ಇದು ಬೇರೆ ಲೆವೆಲ್ ಇರ್ತಿತ್ತು. ನೀವು ದೇವಿದು ಏನ್ ನೋಡಿದ್ವಿ ವಿಗ್ರಹ, ಅದೆಲ್ಲ ಬೇರೆ ಲೆವೆಲ್ ಇರ್ತಿತ್ತು. ಥ್ಯಾಂಕ್ ಯು ರವಿ ಸರ್. ನಾನು ಶ್ರೀಜಯ್ ಸರ್ ಅಷ್ಟೇ, ನಾವ್ ಏನೇ ಕೇಳಿದ್ರು ಮಾಸ್ಟರ್ ನೀವು ಮಾಡಿ ಅಂತ ನಂಗೆ ತುಂಬಾ ಸಪೋರ್ಟಿವ್ ಆಗಿದ್ರು. ಆಮೇಲೆ ಮೇಡಮ್ ಬಗ್ಗೆ ಹೇಳ್ಬೇಕು ಅಂದ್ರೆ ಪ್ರಾಕ್ಟೀಸ್, ನೀವು ಯಾರಾದ್ರೂ ಡಾನ್ಸ್ ಮಾಡೋದು ನೋಡಿದ್ರೆ ಅಕ್ಕಪಕ್ಕ ಡಾನ್ಸರ್ಸ್ ಮೇಲೆ ಕಣ್ಣು ಹೋಗುತ್ತೆ ನಮ್ಗೆಲ್ಲ, ನಾವು ಡಾನ್ಸರ್ಸ್ ಇರೋದ್ರಿಂದ. ಇದು ಯಾವಾಗ್ಲೂ ಮೇಡಮ್ ಮೇಲೆ ಬಿಟ್ಟು ಯಾರ ಮೇಲೂ ಕಣ್ಣೇ ಹೋಗಲ್ಲ. ಅವರು ಡಾನ್ಸರ್ಸ್ ಇನ್ನೂ ಜೋರ ಒಂದ್ ಕೈ ಮೇಲೆ ಮಾಡ್ತಾರೆ. ಮಂಡಿ ಮೂವ್ಮೆಂಟ್ ಇದೆ ಅಂದ್ರೆ ಪರವಾಗಿಲ್ಲ ಮಾಡೋಣ, ಬೇಡ ಮೇಡಮ್ ಅಂದ್ರೆ ಇಲ್ಲ ಮಾಡೋಣ ಅಂತಾರೆ. ತುಂಬಾನೇ ಖುಷಿ ಆಗುತ್ತೆ ಮೇಡಮ್, ನಿಮ್ ಜೊತೆ ವರ್ಕ್ ಮಾಡಿದ್ರೆ ನಮ್ಗೆ ತುಂಬಾನೇ ಖುಷಿ ಇದೆ. ಇದಾದ್ಮೇಲೆ ಇನ್ನೊಂದು ತಾಯಿ ದೇವಿ ಸಾಂಗ್ ಮಾಡಿದ್ವಿ, ಸ್ಮಶಾನದಲ್ಲಿ ಮಾಡಿದ್ವಿ ಅದನ್ನ. ಅದು ಇದಕ್ಕಿಂತ ಬೇರೆ ಲೆವೆಲ್ಲೇ ಇದೆ. ಅಲ್ಲಿ ಆಡ್ಬೇಕು ಅನ್ನೋದು ಅಷ್ಟು ಆಗ್ತಿತ್ತು, ತುಂಬಾ ತೊಂದರೆಗಳಾಗ್ತಿತ್ತು, ಅದು ಇದು ನಡೀತಾನೆ ಇರ್ತಿತ್ತು. ಏನಾದ್ರು ಮಾಡಿದ್ರು ಸ್ವಲ್ಪ ಪ್ರಾಬ್ಲಮ್ ಅಂತ ಆಗೋದು. ಆದ್ರೂ ಮೇಡಮ್ ಯಾವುದೇ ಒಂದನ್ನು ಕೇರ್ ಮಾಡ್ತೀರಾ, ಇಲ್ಲ ಮಾಡಿ ಮಾಸ್ಟರ್ ಅಂತ ತುಂಬಾ ಸಪೋರ್ಟಿವ್ ಆಗಿದ್ರು. ತುಂಬಾನೇ ಖುಷಿ ಇದೆ ಮೇಡಮ್.
ನಿಮ್ ಜೊತೆ ವರ್ಕ್ ಮಾಡೋದಕ್ಕೆ, ಈ ಟೀಮ್ ಜೊತೆ ವರ್ಕ್ ಮಾಡೋದಕ್ಕೆ ನಂಗೆ ತುಂಬಾನೇ ಖುಷಿ ಇದೆ. ಈ ಸಾಂಗ್ 3 ಸಾಂಗು ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಇನ್ನೊಂದು ಬ್ಯಾಕ್ ಹಾಕಲ್ ಮಾಡಿದೀವಿ ಡ್ಯುಯೆಟ್. ಈ 3 ಸಾಂಗು ತುಂಬಾ ಚೆನ್ನಾಗಿದೆ. ಇದೆಲ್ಲದಾಗಿ ಮೇಡಮ್ ನನಗೆ ಒಂದು ಈ ಸಾಂಗು ತುಂಬಾ ಚೆನ್ನಾಗಿ ಬಂತು, ಒಂದು ಬ್ರೇಸ್ಲೆಟ್ ಕೊಟ್ರು ಮೇಡಮ್ ಗೋಲ್ಡ್ದು. ಅದು ನಂಗೆ ತುಂಬಾನೇ ಹ್ಯಾಪಿ. ಯಾಕಂದ್ರೆ ಒಬ್ಬ ಡ್ಯಾನ್ಸ್ ಮಾಸ್ಟರ್ಗೆ ಅಪ್ಪು ಸರ್ ನೇರ್ಸು, ದರ್ಶನ್ ಸರ್ ಕೂಡ ಈ ಸಾಂಗ್ ನೋಡಿದ್ರು. ಇದೇನಾ ಇದು ಬಾಯಿ ಕೊಟ್ಟಿದ್ರು ಮೇಡಮ್. ಅದು ದೊಡ್ಡ, ಇದು ದೊಡ್ಡದು, ಅದು ದೊಡ್ಡದು ಕೊಡಿದ್ದಾರೆ. ಖಂಡಿತ ಮೇಡಮ್. ಮೇಡಮ್ ಇದು ಈ ಆಂಕರಿಂಗ್ ಚೆನ್ನಾಗಿ ಮಾಡೋರಿಗೆ ಅವ್ರಿಗೆಲ್ಲ ಏನಿರಲ್ವಾ ಮೇಡಮ್? ಆಮೇಲೆ ಈ ಚೆನ್ನಾಗಿ ವಿಡಿಯೋಗ್ರಫಿ, ಫೋಟೋ ತೆಗಿಯೋರು ಪಾಪ ಅವ್ರಿಗೆಲ್ಲ ಇದಕ್ಕೆಲ್ಲ ನೋಡಿ ಡ್ಯಾನ್ಸರ್ಸ್ ನ ತುಂಬಾ ಲವ್ ಮಾಡ್ತಾರೆ ಅವರು. ಈವೆಂಟ್ ಆರ್ಗನೈಸ್ ಮಾಡೋರು, ಬೆಳ್ಳಿಗೆ ಶರ್ಟ್ ಹಾಕೊಂಡ್ ಬರೋರು ಅವ್ರಿಗೆಲ್ಲ ಏನಿಲ್ಲ ಮೇಡಮ್? ಒಳ್ಳೆ ಮೈಕ್ ಕೊಡ್ಸಿ ಮೇಡಮ್. ಗೋಲ್ಡ್ ತರ ಮೇಡಮ್ ಒಂದ್ ವಿಷಯ ಹೇಳ್ಬೇಕು, ನಿಮ್ಮದು ಬಂಗಾರದಂತ ಹೃದಯ ಮೇಡಮ್, ಚಿನ್ನದಂತ ಹೃದಯ ಮೇಡಮ್. ಅಷ್ಟೇ ಸಾಕು. ಖಂಡಿತ ಮೇಡಮ್. ಅಪ್ಪು ಸರ್ ಹೆಂಗೆ ಡ್ಯಾನ್ಸರ್ಸ್ ಲವ್ ಮಾಡ್ತಾರೆ ಅವರು ಅದೇ ತರನೇ ಮೇಡಮ್. ಪ್ರತಿಯೊಬ್ಬರಿಗೂ ಒಂದು ಕೇರ್ ಮಾಡಿ ಡ್ಯಾನ್ಸರ್ಸ್ ಪ್ರತಿಯೊಬ್ಬರಿಗೂ ಸ್ವೀಟ್ಸ್ ಆಗ್ಲಿ ಏನೊಂದಾದ್ರೂ, ಮತ್ತೆ ಅದೇ ಸಾಂಗ್ ಮಾಡೋದ್ರೆ ಪ್ರತಿಯೊಬ್ಬರಿಗೂ ಪೂಜೆ ಮಾಡಿಸಿ ಒಂದು ತಾಯ್ತಗಳು ಆ ಥರದ್ದೆಲ್ಲ ತಂದು ಮಾಡ್ಕೊಟ್ರು ಮೇಡಮ್. ತುಂಬಾನೇ ಖುಷಿ. ತುಂಬಾ ಥ್ಯಾಂಕ್ ಯು ಸರ್. ರವಿ ಸರ್, ಶ್ರೀಜಯ್ ಸರ್ ಅಂಡ್ ವಾಲಿ ಸರ್, ರಮೇಶ್ ಸರ್, ಎಲ್ರಿಗೂ ತುಂಬಾನೇ ಖುಷಿ. ನನಗೆ ಹ್ಯಾಪಿ ಇದೆ ಸರ್ ಈ ಟೀಮ್ ಮಾಡಿದ್ದು ಒಳ್ಳೆ ಕೆಲಸ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ನೀವು ಇದೊಂದು ಚಾನ್ಸ್ ಕೊಟ್ಟಿದ್ರ, ಎಲ್ಲರಿಗೂ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ಸಿನಿಮಾ 3ನೇ ತಾರೀಕು ಬರುತ್ತೆ, ಎಲ್ಲರೂ ನೋಡಿ ಪ್ರೋತ್ಸಾಹ ಮಾಡಿ. ಜಯ ಆಂಜನೇಯ. ಥ್ಯಾಂಕ್ ಯು ಮಾಸ್ಟರ್. ಅದು ಹೇಳ್ತಾರಲ್ಲ, ನಾವು ಮಾತ್ರ ಚೆನ್ನಾಗಿದ್ರೆ ಸಾಲದು, ನಮ್ ಜೊತೆ ಕೆಲಸ ಮಾಡೋರು, ನಮ್ ಜೊತೆ ಇರೋರು ಕೂಡ ಬೆಳಿಬೇಕು, ಅವರು ಕೂಡ ಚೆನ್ನಾಗಿರ್ಬೇಕು ಅಂತ ಅನ್ಕೊಳ್ಳೋದಕ್ಕೆ ಅದಕ್ಕೂ ಒಂದು ಸೆಪರೇಟ್ ಹೃದಯವಂತಿಕೆ ಬೇಕು. ರಾಧಿಕಾ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್ ಸಪೋರ್ಟ್. ಥ್ಯಾಂಕ್ ಯು ಮಾಸ್ಟರ್. ಅನು ಸ್ವಲ್ಪ ನನಗಿಂತ ಯಂಗಾಗಿ ಬಂದಿರೋದ್ರಿಂದ ಸ್ವಲ್ಪ ನಮ್ಗೆ ಅವ್ರು ಕಾಣಿಸ್ತಾರೆ. ಅಮ್ಮ ನೋಡಿ ಹಂಗೆ ಮಾಸ್ಟರ್, ಎಲ್ಲರೂ ಒಂಥರ ಮಿಂಚ್ತಾರೆ. ಮಾಸ್ಟರ್ ನೀವು ಪಂಚೆಲ್ಲ ಸಖತ್ತಾಗಿ ಹೇಳ್ತಿರೋದು ನಮಗೆ ಗೊತ್ತು. ಸೊ ಬೈರಾ ದೇವಿ ಬಗ್ಗೆ ಏನಾದ್ರು ಟಕ್ಕಂತ ಒಂದು ಪಂಚ್ ಹೇಳಿ ಮಾಸ್ಟರ್. ನವಾಜ್ ಇಲ್ಲ, ಬಟ್ ನಮ್ಮ ಬಜರಂಗಿ ಮೋಹನ್ ಮಾಸ್ಟರ್ ಇದ್ದಾರೆ. ನವಾಜ್ ಬಂದು ನಾನು ಹೇಳ್ತೀನಿ ಅಣ್ಣ ಅಣ್ಣ. ಹಾ ಸಿನಿಮಾಗಳನ್ನ ಕಲ್ತಿರೋದು ಸೂಪರ್ ಸರ್. ಆಲ್ರೆಡಿ ನೀವು ಕ್ಯಾಪ್ ಹಾಕಿರೋದ್ರಿಂದ ಫಸ್ಟೇ ಲೈಟ್ ಇಲ್ಲ ಅಂತಾರೆ ನಮ್ಮವರು. ಓಕೆನಾ? ಕ್ಯಾಪ್ ಮೇಲ್ ಮಾಡಕ್ ನನಗೇನು ಪ್ರಾಬ್ಲಮ್ ಇಲ್ಲ. ಅವ್ರು ಅನ್ಕಂಫರ್ಟೇಬಲ್ ಇರ್ಬೋದೇನೋ, ಅವ್ರ ಪರ್ಸನಲ್ ಪ್ರಾಬ್ಲಮ್ ಏನಿರುತ್ತೋ ಏನೋ. ನೀವ್ ಹೇಳ್ತೀರಾ ನಿಮ್ ಫೋಟೋಗೋಸ್ಕರ. ಹಾ ಸರ್, ಒಂದ್ ಹುಡುಗಿ ಹೇಳಿದ ತಕ್ಷಣ ಕ್ಯಾಪೇ ಕೊಡಿ ಸರ್. ಇಲ್ಲ ಸರ್, ನಾನು ನಿಮ್ಮ ಪರ್ಮಿಷನ್ ಇಲ್ಲದೆ ತಗೋತಿಲ್ಲ. ಬಟ್ ಈಗ ಚೆನ್ನಾಗಿದೆ, ಕ್ಯಾಪ್ ಬೇಡ ಬನ್ನಿ ಸರ್. ಈ ಸಿನಿಮಾದ ಎಡಿಟಿಂಗು ಎಷ್ಟು ಡಿಫ್ರೆಂಟ್ ಆಗಿತ್ತು. ಸಿನಿಮಾ ನೀವು ನೋಡಿರ್ತೀರಾ, ಸೊ ಸಿನಿಮಾ ಬಗ್ಗೆ ಹೇಳ್ಬೇಡಿ, ಆದ್ರೆ ಸಿನಿಮಾ ಎಷ್ಟು ಸಖತ್ತಾಗಿದೆ ಹೇಳಿ ಸರ್. ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ, ಅಷ್ಟೇ ಹೇಳಕ್ಕಾಗುತ್ತೆ. ತುಂಬಾ ಮಾತಾಡಕ್ಕೆ. ಓ ಇವ್ರು ಎಡಿಟರ್ ಅಲ್ವಾ? ಟಕ್ಕಂತ ಅಲ್ಲೇ ಒಂದು ತುಂಡಾಕ್ಬಿಟ್ರು. ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ. ಈ ಸಿನಿಮಾ ಕೆಲಸ ಮಾಡಕ್ಕೆ ಅವಕಾಶ ಕೊಟ್ಟಿರೋ ಡೈರೆಕ್ಟರ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ಸ್. ನಮಸ್ಕಾರ. ಮುಗೀತು. ವಂಡರ್ಫುಲ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಡುಗ್ತಾ ಇದ್ದೀರಾ? ನೀವು ಮಳೆ ಬರ್ತಿಲ್ಲ, ಏಳ್ಸಿಲ್ಲ, ನಾವೆಲ್ಲ ಶೆಕೆಯಲ್ಲಿ ಬೇಯ್ತಾ ಇದ್ದೀವಿ, ನೀವು ನಡುಗ್ತಾ ಇದ್ದೀರಾ ಅಂತ ಹೇಳ್ತೀರಾ? ಹಾ, ಅವ್ರು ನಡುಗ್ತಾ ಇದ್ದಾರಂತೆ, ಇದಕ್ಕೆ ಹಿಂಗ್ ನಡುಗ್ತಾ ಇದ್ದಾರೆ. ನೆಕ್ಸ್ಟು ಕಾಳಿ ಸಾಂಗ್ ಬರುತ್ತೆ. ಇನ್ಯಾವ ಲೆವೆಲ್ ನಡುಗ್ತಾರೆ ಅವರು. ಭೈರಾದೇವಿ ಚಿತ್ರದ ಕಾಳಿ ಸಾಂಗ್ ಹೆಂಗಿರುತ್ತೆ ಅಂತ ನೋಡುವಂತಹ ಸಮಯ. ಅನು ಫಸ್ಟ್ ಆಫ್ ಆಲ್ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ನನಗೆ ಒಂದು ನೆನಪಿರೋದೇನೆಂದ್ರೆ, ಈ ರೀತಿ ಒಂದು ದೇವರ ಒಂದು ಪಾತ್ರದಲ್ಲಿ, ಆ ರೀತಿ ಒಂದು ಸಿನಿಮಾದಲ್ಲಿ ನೀವು ಕೂಡ ಅಭಿನಯಿಸಿದ್ದೀರಾ. ನಿಮ್ಮನ್ನ ಕೂಡ ನಾವು ಆ ರೂಪದಲ್ಲಿ ನೋಡಿದ್ದೀವಿ, ಮೆಚ್ಚಿದ್ದೀವಿ, ಇಷ್ಟಪಟ್ಟಿದ್ದೀವಿ. ಸೊ ಇವತ್ತು ರಾಧಿಕಾ ಕುಮಾರಸ್ವಾಮಿ ಅವರ ಅಭಿನಯದ ಭೈರಾದೇವಿ ಚಿತ್ರದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅದರಲ್ಲಿ ಅವರ ಬೇರೆ ಬೇರೆ ರೀತಿಯ ರೂಪಗಳನ್ನ ನಾವು ನೋಡ್ತಾ ಇದ್ದೀವಿ. ಈ ಚಿತ್ರದ ಬಗ್ಗೆ, ನಿಮ್ಮ ಪಾತ್ರದ ಬಗ್ಗೆ ಎಷ್ಟು ಎಕ್ಸೈಟ್ಮೆಂಟ್ ಇದೆ ನಿಮಗೆ? ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಅಯ್ಯೋ ಏನ್ ಸೌಂಡೇ ಇಲ್ಲ. ಹೇಗಿದ್ದೀರಾ? ಅವರು ನಿಮ್ಮ ನೋಡಿ ಮರ್ತೋಗ್ಬಿಟ್ಟವ್ರೆ. ಚೆನ್ನಾಗಿದ್ದೀವಿ ಅಂತ ಹೇಳ್ರಪ್ಪ. ಸ್ವಲ್ಪ ಸೌಂಡ್ ಬರ್ಬೇಕು. ಕನ್ನಡಿಗರಂದ್ರೆ ಚೆನ್ನಾಗಿ ಸೌಂಡ್ ಮಾಡ್ಬೇಕು. ಬೇರೆ ಭಾಷೆಯವರಿದ್ರೆ ಓಕೆ, ನಾನೇನು ಹೇಳ. ಮಾಲ್ ಅಲ್ಲಿ ನಾವು ಬರೋರೆಲ್ಲ ಹೈಫೈ, ನಾವು ಮಾಲ್ ಅಲ್ಲಿ ಬಂದ್ರೆ ಸೌಂಡ್ ಎಲ್ಲ ಮಾತು. ಎಲ್ಲಿ ಸೌಂಡ್ ಮಾಡಿ ಇನ್ನೊಂದ್ಸರಿ ನೋಡ.
ಹೆಂಗೆ ಹೆಂಗೆ ಸೊ ಮೊದಲನೇದಾಗಿ ವೇದಿಕೆ ಮುಂಭಾಗದಲ್ಲಿ ಕೂತಿರುವಂತಹ ರಮೇಶ್ ಅವ್ರಿಗೂ, ರಾಧಿಕಾ ಅವ್ರಿಗೂ, ರವಿ, ಜೈ ನನ್ನ ಚಿತ್ರದ ನಿರ್ದೇಶಕ, ಹಾಗೂ ಸುಮಾರು ಜನ ಗೆಸ್ಟ್ಗಳಿದ್ದಾರೆ. ಹಾಗೆ ನಮ್ಮ ಎಲ್ಲ ಪತ್ರಕರ್ತ ಹಾಗೂ ಮೀಡಿಯಾ, ನನ್ನ ಎಲ್ಲ ಸಹೋದರರು, ನನ್ನ ಸ್ನೇಹಿತರು ಎಲ್ರಿಗೂ ನಿಮ್ಮ ಅನುಪ್ರಭಾಕರ್ ಮುಖರ್ಜಿ ಮಾಡುವ ನಮಸ್ಕಾರಗಳು. ಬಹಳ ಸಂತೋಷ ಆಗ್ತಿದೆ. ಈಗ ಒಂದು 10-15 ದಿನದಿಂದ ಎಲ್ಲರೂ ಬಹಳ ಭೇಟಿ ಮಾಡ್ತಾ ಇದ್ದೆ, ಆದರೆ ಇವತ್ತು ಇನ್ನೊಂದು ವೇದಿಕೆ ಮೇಲೆ ನಿಮ್ಮೆಲ್ಲರೂ ಭೇಟಿ ಮಾಡ್ತಿರೋದು ತುಂಬಾ ಖುಷಿ ಕೊಟ್ಟಿರುವಂತಹ ವಿಷಯ. ಏನಕ್ಕೆ ಅಂತ ಹೇಳ್ತೀನಿ. ಈಗಾಗಲೇ ಸುಬ್ಬುಗಾಗ್ಲಿ ಎಲ್ಲರೂ ನಿಮ್ಗೆಲ್ರಿಗೂ ಗೊತ್ತು, ಭೇಟಿ ಮಾಡಿದ್ವಿ. ಸೆಪ್ಟೆಂಬರ್ 16ಕ್ಕೆ 1999 ಹೃದಯದ ಬಿಡುಗಡೆ ಆಗಿದ್ದು. ಸೊ ಕರೆಕ್ಟ್ ಆಗಿ 25 ವರ್ಷ ಕಂಪ್ಲೀಟ್ ಆಯ್ತು ನನಗೆ ಇಂಡಸ್ಟ್ರಿನಲ್ಲಿ. ಥ್ಯಾಂಕ್ ಯು. 25 years. ಕಂಗ್ರಾಟ್ಸ್ ಅನ್ನು, ಥ್ಯಾಂಕ್ ಯು ಸೋ ಮಚ್. ಒಂದ್ 25 ಸೆಕೆಂಡ್ ಆದ್ರೂ ಚಪ್ಪಾಳೆ ಹೊಡಿರಪ್ಪ. 25 ವರ್ಷ ಅಂದ್ರೆ ತಮಾಷೆನ, ಅದು ಯಶಸ್ವಿಯಾಗಿ. ಅಲ್ಲಿ ಮೇಲೆ ಎಲ್ಲ ಚಪ್ಪಾಳೆ ಫಾರ್ ಅನುಪ್ರಭಾಕರ್ ಮುಖರ್ಜಿ ಫಾರ್ ಅ ವೆರಿ ಒನ್ ಟ್ಯಾಲೆಂಟ್. ಕಂಗ್ರಾಟ್ಸ್ ಅನ್ನು. ಥ್ಯಾಂಕ್ ಯು. ಅದನ್ನ ಬಹಳ ಪ್ರೀತಿಯಿಂದ ಸಂಭ್ರಮಿಸಿರೋದು ಎಲ್ಲ ನೀವು ಮೀಡಿಯಾದವರು, ಎಲ್ಲ ಪೇಪರ್ನವರು, ಪ್ರೆಸ್ನವರು. ನಿಮ್ಮ ಪ್ರೀತಿಗೆ ನಾನು ಸದಾ ಚಿರಋಣಿ. ಪ್ರತಿಯೊಂದು ಆರ್ಟಿಕಲ್ ನೀವು ಇತ್ತೀಚೆಗೆ 2-3 ದಿನದಲ್ಲಿ ಬರ್ದಿರೋದು ಹೆಂಗೋ ನನ್ನನ್ನು ಮುಟ್ಟಿದೆ. ನೀವು ಮಾಡಿರುವಂಥ ವಿಡಿಯೋಸ್ ನನ್ನನ್ನು ಮುಟ್ಟಿದೆ. ಥ್ಯಾಂಕ್ ಯು ಸೋ ಮಚ್ ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್. ಸೊ ಈ 25 ವರ್ಷಗಳ ಸಂಭ್ರಮದಲ್ಲಿ ನೀವೆಲ್ಲರೂ ಇಷ್ಟಪಟ್ಟು ಇವತ್ತಿಗೂ ಕೇಳುವಂತ ಪ್ರಶ್ನೆ, ಮೇಡಮ್ ರಮೇಶ್ ಸರ್ ಜೊತೆ ಯಾವಾಗ ಮಾಡ್ತೀರಾ ಸಿನಿಮಾ ಮತ್ತೆ ಅಂತ. ಅತಿ ಹೆಚ್ಚು ಯಶಸ್ವಿ ಚಿತ್ರಗಳು ಮಾಡಿದಂತ ಜೋಡಿ ಅದು. ರಮೇಶ್ ಅವರು ವಯಸ್ ಬಗ್ಗೆ ಡಿಸ್ಕಸ್ ಮಾಡಬಾರ್ದು ಅಂತ ಹೇಳ್ಬಿಡ್ತಾರೆ, ಮಾಡಲ್ಲ. ಹಿ ಈಸ್ 25. ಐ ಆಮ್ ಗೋಯಿಂಗ್ ಟು ಬಿ 44 in November, but that's okay. He is only 25. So 25 years back ಹೃದಯದಿಂದ ನನ್ನ ಹಸ್ಬೆಂಡ್ ರೋಲ್ ಮಾಡಿದ್ರು. ಇದ್ರಲ್ಲೂ ಮತ್ತೆ ಇಬ್ರು ಗಂಡ ಹೆಂಡತಿಯಾಗಿ ಮಾಡ್ತಾ ಇದ್ದೀವಿ. ಸೊ ಐ ಫೀಲ್ ಈ 25 ವರ್ಷಗಳನ್ನ ಸೆಲೆಬ್ರೇಟ್ ಮಾಡೋಕೆ ಒಂದು ಸ್ಪೆಷಲ್ ಮೂಮೆಂಟ್ ಇದಾಗತ್ತೆ. ನೀವೆಲ್ಲರೂ ಬಹಳ ಪ್ರೀತಿ ತೋರಿಸಿರುವಂತ ನಮ್ಮ ಜೋಡಿನ ಮತ್ತೆ ನೀವು ಬೆಳ್ಳಿ ತೆರೆ ಮೇಲೆ ನೋಡೋಕೆ ಒಂದು ಅವಕಾಶ ಸಿಗುತ್ತೆ ಅನ್ನೋದು ನನಗೆ ಬಹಳ ಬಹಳ ಸ್ಪೆಷಲ್. ಅಂಡ್ ರಾಧಿಕಾ ಅವ್ರ ಬಗ್ಗೆ ಏನ್ ಹೇಳೋದು, ತವರಿಗೆ ಬಾ ತಂಗಿ ಸೂಪರ್ ಡೂಪರ್ ಹಿಟ್ ಸಿನಿಮಾ. ತುಂಬಾ ಎಂಜಾಯ್ ಮಾಡಿ ಇಷ್ಟಪಟ್ಟು ಮಾಡಿದಂಥ ಸಿನಿಮಾ ನಾವದು. ಅಂಡ್ ಇವತ್ತಿಗೂ ಜನ ಅದ್ರ ಬಗ್ಗೆ ಮಾತಾಡ್ತಾರೆ ಅಂದ್ರೆ ಬಹಳ ಖುಷಿ ಆಗುತ್ತೆ. ಸೊ ರವಿ ಮತ್ತೆ ಜೈ ಇಬ್ರು ಫೋನ್ ಮಾಡಿ, ಮೇಡಮ್ ಈ ತರ ರಾಧಿಕಾ ಅವ್ರ ಈ ತರ ಸಿನಿಮಾ ಪ್ಲಾನ್ ಮಾಡ್ತಿದ್ದಾರೆ ಅಂತಂದ್ರು. ವಿ ಮೆಟ್. ನಾ ಸ್ಟೋರಿ ಕೇಳಿದೆ, ಕತೆ ಪಾತ್ರ ತುಂಬಾ ಇಷ್ಟ ಆಯ್ತು. ಐ ಸೆಡ್ ಓಕೆ ಫ್ಯಾಂಟಾಸ್ಟಿಕ್, ವಿಲ್ ಡೂ ಇಟ್. ಇಲ್ಲೊಂದು ವಿಷಯ ನಾ ಹೇಳಲೇಬೇಕು. ಸಾಮಾನ್ಯವಾಗಿ ಫಸ್ಟ್ ಆಫ್ ಆಲ್ ಒಂದು ಮೇಲ್ ಡಾಮಿನೇಟೆಡ್ ಸೊಸೈಟಿ, ಒಂದು ಮೇಲ್ ಡಾಮಿನೇಟೆಡ್ ಇಂಡಸ್ಟ್ರಿ, ಬರೀ ಇಂಡಸ್ಟ್ರಿ ಅಂತಲ್ಲ ಇಡೀ ವರ್ಲ್ಡ್ ಇದೆ ಪೇಟ್ರಿಯಾರ್ಕಲ್. ಅಂಥದ್ರಲ್ಲಿ ಒಬ್ಬ ಕಲಾವಿದೆಯಾಗಿ ರವಿ ಆಗಲಿ ರಾಧಿಕಾ ಆಗಲಿ ನನ್ನನ್ನು ಮೀಟ್ ಮಾಡಿ ನನ್ನ ಹತ್ರ ಮಾತಾಡಿದಾಗ ಬಹಳ ಕಡಿಮೆ ಜನ ಅಷ್ಟು ಆ ಒಂದು ಕ್ಯಾಟಗರಿಗೆ ಸೇರೋದು. ನನ್ನ ರೆಮ್ಯುನರೇಷನ್ ಬಗ್ಗೆ ಏನು ಮಾತಾಡದೆ ಬಹಳ ಪ್ರೀತಿಯಿಂದ ಅವ್ರು ಒಪ್ಕೊಂಡು ಇಡೀ ಸಿನಿಮಾ ಬಹಳ ಪ್ರೀತಿಯಿಂದ ನನ್ನನ್ನು ನೋಡಿಕೊಂಡು ಈ ಸಿನಿಮಾ ಮಾಡಿದ್ರು. ಅದು ನನಗೆ ಬಹಳ ಖುಷಿ ಕೊಟ್ಟಂಥ ವಿಷಯ. ಆ ಕ್ರೆಡಿಟ್ ರಾಧಿಕಾಗೆ ಹೋಗ್ಬೇಕು ಅಂತ ಅನ್ಕೋತೀನಿ. ಒಬ್ಬ ಅದ್ಭುತ ಕಲಾವಿದೆ, ಅದ್ಭುತ ನಟಿ, ಅದೆಲ್ಲ ನಾವು ಹೇಳೋ ಅವಶ್ಯಕತೆನೇ ಇಲ್ಲ. ವಿಜುವಲ್ಸ್ ನೋಡ್ತಾ ಇದೀವಿ, ಇಷ್ಟು ವರ್ಷಗಳು ನೋಡ್ಕೊಂಡು ಬಂದಿದ್ದೀವಿ ಅವರ ಅಭಿನಯನ. ಆದರೆ ಒಬ್ಬ ನಿರ್ಮಾಪಕಿಯಾಗಿ, ನಾನು ಒಬ್ಬ ಹುಡುಗಿಯಾಗಿ, ಒಂದು ಲೇಡಿ ಹೂಸ್ ಔಟ್ ಟು ಅಚೀವ್ ಸಮಥಿಂಗ್ ಅನ್ನೋ ಒಂದು ದೃಷ್ಟಿನಲ್ಲಿ ನೋಡಿ ನಾನು ತುಂಬಾ ಅಪ್ರಿಷಿಯೇಟ್ ಮಾಡಿದಂಥ ಹುಡುಗಿ ರಾಧಿಕಾ. ಸೊ ಥ್ಯಾಂಕ್ ಯು. ಪ್ರೀತಿಯಿಂದ ನೋಡ್ಕೊಂಡೋದಕ್ಕೆ ರವಿಗೂ ರಾಧಿಕಾಗೂ ಥ್ಯಾಂಕ್ ಯು. ಅಂಡ್ ಜೈ, ನಾನು ಬೇಡ ಅಂದ್ರು ನನಗೆ ಮೇಡಮ್ ಇದು ಮಾಡೋಣ, ಅದು ಮಾಡೋಣ, ಇದ್ರಲ್ಲಿ ಡಬ್ಬಿಂಗ್ ಮಾಡೋಣ, ಅದೆಲ್ಲ ವಿಷಯ ನಾನು ರಿವೀಲ್ ಮಾಡೋಂಗಿಲ್ಲ ಅನ್ಸುತ್ತೆ. ಜೈಯೇ ರಿವೀಲ್ ಮಾಡ್ತಾರೆ. ಬಹಳ ಟಾರ್ಚರ್ ಕೊಟ್ಟು, ಹೌದಾ, ತೆಲುಗು ತಮಿಳ್ನಲ್ಲೂ ಈ ಸಿನಿಮಾ ಮಾಡಿದೀವಿ. ಸೊ ನಾನು ತಮಿಳ್ ಡಬ್ಬಿಂಗ್ ಅದೆಲ್ಲ ಕೇಕ್ ವಾಕ್ ನಮ್ಮ ರಮೇಶ್ ಅರವಿಂದ್ ಅವ್ರಿಗೆ ಆರಾಮಾಗಿ ಮಾಡಿಬಿಟ್ರು. ನಾನು ಕನ್ನಡದಲ್ಲಿ ಮಾತ್ರ ಮಾಡಿದೆ ಡಬ್ಬಿಂಗು. ಆಮೇಲೆ ಜೈ ಮೇಡಮ್ ತೆಲುಗು ಮಾಡೋಣ, ಮೇಡಮ್ ತಮಿಳ್ ಮೇಡಮ್ ಜೈ ಬರಲ್ಲಪ್ಪ ನನಗೆ ಡಬ್ಬಿಂಗ್ ಅದರಲ್ಲೆಲ್ಲ ಬೇಡ ಅಂದ್ರೆ ಫೋರ್ಸ್ ಮಾಡಿ ಕಡೆಗೆ ತೆಲುಗು ಡಬ್ಬಿಂಗ್ ನನ್ನ ಕೈಲಿ ಮಾಡಿಸಿದ್ದಾರೆ. ಹೆಂಗಿತ್ತು ಅದು ಡಬ್ ಮಾಡೋದು? ಕಷ್ಟಕರವಾಗಿತ್ತು. ಅದೇ ನಮ್ಮ ಅತ್ತೆ ಮನೇಲಿ ಇದ್ರು, ನಮ್ಮ ಅತ್ತೆ ಬಂದಿಲ್ಲ, ಸೊ ಅವರು ಹೆಲ್ಪ್ ತಗೋಬೋದಿತ್ತು. ಬಟ್ ಗುರು ಅಂತ ನನ್ನ ರಘು ಅವರ ಕ್ಲಾಸ್ಮೇಟ್ ಅಂಡ್ ಅವ್ರ ಮ್ಯಾನೇಜರ್ ಕೂಡ. ಸೊ ಗುರುನು ತೆಲುಗು ಪಕ್ಕದಲ್ಲಿ ಕೂರಿಸ್ಕೊಂಡು, ನಮ್ಮ ಇಂಜಿನಿಯರ್ ಕೂಡ ತೆಲುಗು. ಸೊ ಅವರು ಎಲ್ಲ ಕೂತ್ಕೊಂಡು ಈ ಪದ ಹೀಗೆ, ಆ ಪದ ಹಂಗೆ, ತುಂಬಾ ಕಷ್ಟ. ಬಟ್ ಟ್ರೈ ಮಾಡಿದೀನಿ. ಓವರ್ ಆಲ್ ನಾನು ತುಂಬಾ ಎಂಜಾಯ್ ಮಾಡಿದಂಥ ಒಂದು ಸಿನಿಮಾ ಅಂಡ್ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ಇಟ್. ಕಥೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ.
ನೀವು ಆಲ್ರೆಡಿ ನೋಡಿದ್ರಿ ರಾಧಿಕಾ ಅವ್ರದ್ದು. ರಾಧಿಕಾ ಅವ್ರದ್ದು ನಂದು ಪಾತ್ರ ಏನು ಅಂತ ನಾನು ಹೇಳಲ್ಲ, ರಿವೀಲ್ ಮಾಡೋ ಹಾಗೂ ಇಲ್ಲ. ಸೊ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಸಿನಿಮಾ ನೋಡಿ, ಇಲ್ಲಾಂದ್ರೆ ಅನುಶ್ರೇಖರ್ ಯೂಟ್ಯೂಬ್ ಚಾನೆಲ್ ನೋಡಿ. ಹೇ, ಸದ್ಯಕ್ಕೆ ರಮೇಶ್ ಅವರ ಹೆಂಡತಿ ಪಾತ್ರ ಅಂತ ನಾನು ಹೇಳ್ಬಾರ್ದು ಅಷ್ಟೇ. ಓಕೆ, ಅಷ್ಟೇ ಡೀಟೇಲ್ಸ್ ಕೊಟ್ಟಿರೋದವರು. ಬಟ್ ಕರೆಕ್ಟ್, ಎಲ್ಲ ಇಲ್ಲಿ ಹೇಳ್ಬಿಟ್ರೆ ಸಿನಿಮಾದಲ್ಲಿ ನಾವೇನ್ ನೋಡ್ತೀವಿ ಅಲ್ವಾ? ಅಲ್ವಾ? ಇನ್ನಷ್ಟು ಇಂಟರ್ವ್ಯೂಗಳಲ್ಲಿ ಮಾತಾಡೋದಿರುತ್ತೆ, ಸಿನಿಮಾದಲ್ಲಿ ನೋಡೋದಿರುತ್ತೆ. ಬಟ್ ಒಟ್ನಲ್ಲಿ ಕನ್ನಡ, ತಮಿಳು, ತೆಲುಗು ಎಲ್ಲಾ ಭಾಷೆಗಳಲ್ಲೂ ಭೈರಾದೇವಿ ಬಿಡುಗಡೆ ಆಗ್ತಾ ಇದೆ. ಇದ್ರ ಬಗ್ಗೆ ಕೇಳಿ ನಮಗೆ ಬಹಳ ಬಹಳ ಸಂತೋಷ. ಅಂಡ್ ಮತ್ತೆ ಮತ್ತೆ ನಿಮ್ಮನ್ನ ಬೆಳ್ಳಿ ಪರದೆ ಮೇಲೆ ನೋಡೋದೇ ಒಂದು ಸಂತೋಷ ಅದು ನಮ್ಗೆ. ಥ್ಯಾಂಕ್ ಯು. ಅದು ಆ 3 ಭಾಷೆಗಳಲ್ಲಿ ಮಾಡಿದ ಏನಂದ್ರೆ ಡಬ್ಬಿಂಗ್ ಮಾಡ್ತಾ ಇಲ್ಲ, ಆಕ್ಚುಲಿ ಶೂಟಿಂಗ್ ಮಾಡುವಾಗ ಪ್ರತಿ ಸರಿ 3 ಸರಿ ಶಾರ್ಟ್ ಮಾಡ್ತಾ ಇದ್ವಿ. ತೆಲುಗಲ್ಲಿ ಒಂದು, ತಮಿಳಲ್ಲಿ ಒಂದು, ಕನ್ನಡಲ್ಲಿ ಒಂದು. ಸೊ ಇಟ್ ವಾಸ್ ರಿಯಲಿ ಡಿಫಿಕಲ್ಟ್. ತುಂಬಾ ಕಷ್ಟ ಆಯ್ತು ಎಲ್ಲರೂ, ಅಂದ್ರೆ ಟೆಕ್ನಿಕಲ್ ಎಲ್ಲಾ ರೀತಿನಲ್ಲೂ ಇಟ್ ವಾಸ್ ಡಿಫಿಕಲ್ಟ್ ಟು ಡೂ ಇಟ್. ಬಟ್ ಎಷ್ಟೇ ಚಾಲೆಂಜಸ್ ಇದ್ರು ಆ ಯಶಸ್ಸಿನ ಪರದೆ ಮೇಲೆ ನೋಡಿದಾಗ ಎಲ್ಲರಿಗೂ ಖುಷಿ ಆಗುತ್ತೆ. ಆ ಯಶಸ್ಸು ನಿಮ್ಮೆಲ್ಲರಿಗೂ ಸಿಗ್ಲಿ ಅಂತ ಆಶಿಸ್ತೀವಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಅಂತ. ಥ್ಯಾಂಕ್ ಯು. ಇಟ್ಕೊಂಡಿರೋದು ಸಿನಿಮಾದ ಒಂದು ಗೆಸ್ಟ್ ಅಪಿಯರೆನ್ಸ್ ಮಾಡಬೇಕು ಅಂತನಾ, ಅಥವಾ ನೀವೇನಾದ್ರೂ ಸೆಕೆಂಡ್ ಹೀರೋ ಆ ಥರ ಏನಾದ್ರು ಮಾಡ್ತಿದ್ದೀರಾ ನಮಗೆ ಗೊತ್ತಿಲ್ಲದಂಗೆ? ಇಲ್ಲ ಆ ರೀತಿ ಎಲ್ಲ ಆಸೆ ಇಲ್ಲ. ಏನ್ ಸರ್? ಆ ರೀತಿ ಎಲ್ಲ ಆಸೆ ಇಲ್ಲ. ನೋಡಿ, ನಮ್ಮ ಮಾಸ್ಟರ್ ಬಿಟ್ಟಿದ್ದಾರೆ, ಮಾಸ್ಟರ್ ಆಕ್ಟ್ ಮಾಡ್ತಾರೆ, ನೂಡಲ್ಸ್ ಹೇರ್ ಸ್ಟೈಲ್ ಅವರು. ನೂಡಲ್ಸ್ ಹೇರ್ ಸ್ಟೈಲ್. ಬಟ್ ಚೆನ್ನಾಗಿದೆ ಸರ್ ಇದು. ಮೇಡಮ್ ಹೇಳಿದ್ರು ನೀವು ಸೆಕೆಂಡ್ ಹೀರೋ ಅಲ್ಲ, ಈ ಸಿನಿಮಾ ಫಸ್ಟ್ ಹೀರೋನೇ ಡೈರೆಕ್ಟರ್ ಅಂತ ಹೇಳ್ಬಿಟ್ಟು. ಸೊ ಹೇಳಿ ಸರ್, ಹೇರ್ ಯೂಸ್ ಮಾಡೋ ಶಾಂಪೂ ಬಗ್ಗೆ ಎಲ್ಲ, ಭೈರಾದೇವಿ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಿದ್ರ ಬಗ್ಗೆ ಎಷ್ಟು ಹೆಮ್ಮೆ ಇದೆ ಸರ್ ನಮಗೆ. ಚಿತ್ರದ ಬಗ್ಗೆ ಹೇಳಿ ಪ್ಲೀಸ್. ಚಿತ್ರದ ಬಗ್ಗೆ ಹೇಳಬೇಕಂದ್ರೆ ತುಂಬಾ ಹೇಳೋದು, ಇದೊಂದು ವೇದಿಕೆ ಸಾಲಲ್ಲ. ಮೊದಲಿಗೆ ಇನ್ನೂ ದೊಡ್ಡದು ಬೇಕಿತ್ತ ಸರ್? ನವರಸ ಸಮಯ ಮೇಡಮ್, ಸಮಯ ಏನಿಲ್ಲ ಸರ್, ನಮ್ಮವರೇ ಎಲ್ಲ. ಮೊದಲಿಗೆ ನಮ್ಮ ಪ್ರೆಸ್ ಮೀಡಿಯಾ, ವಿಜುವಲ್ ಮೀಡಿಯಾ ಹಾಗೆ ಸೋಷಿಯಲ್ ಮೀಡಿಯಾ ಮಾಧ್ಯಮದವರಿಗೆ ಎಲ್ಲರಿಗೂ ನನ್ನ ನಮಸ್ಕಾರ. ಮತ್ತು ಎದುರುಗಡೆ ಇರತಕ್ಕಂಥ ನಮ್ಮ ನಿರ್ಮಾಪಕರಾದ ರಾಧಿಕಾ ಕುಮಾರಸ್ವಾಮಿ ಮೇಡಮ್ ಮತ್ತು ರಮೇಶ್ ಅರವಿಂದ್ ಸರ್ ಹಾಗೂ ಹನು ಮೇಡಮ್ ಅವರಿಗೆ ತುಂಬ ಧನ್ಯವಾದಗಳು. ಈ ಸಿನಿಮಾ ಅನು ಮೇಡಮ್ ಹೇಳಿದಾಗೆ ಪ್ರತಿಯೊಬ್ಬರಿಗೂ ತುಂಬ ಕಾಟ ಕೊಟ್ಬಿಟ್ಟಿದ್ದೀನಿ ಅಂತ. ಇದು ಅವ್ರವ್ರ ಬಾಯಲ್ಲೇ ಕೇಳಿದ್ರೆ ಚಂದ್ರ, ನಾನು ಕಾಟ ಕೊಟ್ಟಿರೋದು ನಾನು ದಯವಿಟ್ಟು ಯಾವತ್ತೂ ಹೇಳೋದಿಲ್ಲ. ಬಟ್ ನನ್ನ ಕಾಟನ ತಡ್ಕೊಂಡು ನನಗೆ ತುಂಬ ಸಪೋರ್ಟಾಗಿ ನನ್ನ ಸಿನಿಮಾ ಇವಾಗ ಏನು ನೀವು ನೋಡಿದ್ರಿ ಒಂದಷ್ಟು ವಿಜುವಲ್ಸ್ಗಳು, ಅದಕ್ಕೆಲ್ಲ ಒಂದು ತಾಕತ್ತು ಬೇಕು. ಏನು ಒಂದು ಫೈನಾನ್ಷಿಯಲಿ ಆಗಲಿ ಮತ್ತು ಒಂದು ಮನಸ್ಸು ಬೇಕು. ಮೇನು ನಾವೇನು ನಿರ್ದೇಶಕರು ಒಂದು ಒಳ್ಳೆ ಏನೇ ಕಲ್ಪನೆ ಮಾಡಿಕೊಂಡು ಒಂದು ಸ್ಕ್ರಿಪ್ಟು ಮತ್ತು ಏನೇ ಒಂದು ಮಾಡ್ಕೊಂಡಿದ್ರು ಅದು ತೆರೆಗೆ ತರಬೇಕಾದ್ರೆ ಮುಖ್ಯವಾಗಿ ಬೇಕಾಗಿರೋದು ಕ್ಲಾಸು. ಸೊ ಅದನ್ನು ಇಂದು ಏನು ನೋಡಿದೆ, ಹಿಂದೆ ಮುಂದೆ ಏನು ನೋಡಿದೆ, ನೀವೇನು ಅಂದ್ಕೊಂಡಿದ್ರು ಅದರ ತಕ್ಕಂಗೆ ನೀವು ಧೈರ್ಯವಾಗಿ ಮಾಡಿ ವಿಜುವಲ್ಸ್ ಅಷ್ಟೇ ಗ್ರ್ಯಾಂಡಿಯರ್ ಆಗಿ ಬರಬೇಕು ಅಂತ ನನಗೆ ಸಪೋರ್ಟ್ ಮಾಡಿದಂಥ ನಿರ್ಮಾಪಕರಾದ ನಮ್ಮ ರಾಧಿಕಾ ಕುಮಾರಸ್ವಾಮಿ ಮೇಡಮ್ಗೆ ಈ ವೇದಿಕೆ ಮೇಲೆ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ರಮೇಶ್ ಅರವಿಂದ್ ಸರ್ ಯಾವ ರೀತಿ ಅಂತಂದ್ರೆ ನೀರಿದ್ದ ಹಾಗೆ. ನೀರಿಲ್ಲದೆ ಯಾರು ಬದುಕೋಕ್ಕಾಗೋದಿಲ್ಲ. ಅದೇ ರೀತಿ ನಮ್ಮ ರಮೇಶ್ ಅರವಿಂದ್ ಸರ್ ನೀರಿದ್ದ ಹಾಗೆ. ನೀವು ಎಲ್ಲಿ ಹಾಕ್ತೀರೋ ಅದರ ಥರ ರೂಪ ಪಡ್ಕೊಳ್ತಾರೆ ಅವರು. ಒಂದು ಲೋಟಕ್ಕೆ ಹಾಕಿದ್ರೆ ಲೋಟದ ಆಕಾರ ಬರ್ತಾರೆ, ಯಾವುದಕ್ಕೆ ಹಾಕಿದ್ರೆ ಅದರ ಆಕಾರ ಬರ್ತಾರೆ. ಸೊ ನಮ್ಮ ರಮೇಶ್ ಸರ್ ಒಂದು ಕಾಶಿ ಎಪಿಸೋಡಲ್ಲಿ ನಾವು ಒಂದು ಪುಣ್ಯ ಸ್ಥಳದಲ್ಲಿ ನಾವು ಶೂಟ್ ಮಾಡಬೇಕಾದ್ರೆ ಆ್ಯಕ್ಚುಲಿ ಅಲ್ಲಿ ಒಂದು ಏನು ಡೆಡ್ ಬಾಡಿ ಅದು ಇದೆಲ್ಲ ಸುಡ್ತಾ ಇದ್ರು. ಸರ್ ನೀವು ಇಲ್ಲಿಂದ ಈಗ ನಡ್ಕೊಂಡು ಬರಬೇಕು ಸರ್ ಅಂತಂತಂದ್ರೆ, ಸರ್ ಬೇರೆಯವರಾಗಿದ್ರೆ ನನಗೆ ಕ್ಯಾರವನ್ ಕೊಡಿ, ನಾನು ಬೇರೆಯವ್ರ ಬಗ್ಗೆ ತಪ್ಪಾಗಿ ಹೇಳ್ತಾ ಇಲ್ಲ, ನಾನು ಹೇಳ್ತಾ ಇರೋದು ಕ್ಯಾರವನ್ ಕೊಡಿ, ಇಲ್ಲ ನನಗೆ ಅಲ್ಲಿ ಕೊಡಿ ಇಲ್ಲಿ ಕೊಡಿ, ಏನೂ ಇಲ್ಲ. ಆ ಕಡೆ ಎಣ ಸುಡ್ತಾ ಇದ್ದಾರೆ, ಈ ಕಡೆ ಕೂತ್ಕೊಂಡು ಊಟ ಮಾಡ್ತಾ ಇದ್ದಾರೆ ಬ್ರೇಕ್ ಟೈಮಲ್ಲಿ. ಯಾಕಂದ್ರೆ ನಾವು ಮತ್ತೆ ಬೇರೆ ಕಡೆ ಹೋಗಿ ನಾವು ತಿನ್ಕೊಂಡು ಮತ್ತೆ ಬರೋದಕ್ಕೆ ಆಗೋದಿಲ್ಲ ಅದೆಲ್ಲ. ಸೊ ಅಷ್ಟು ಅಲ್ಲೂ ಅಷ್ಟೇ ಸರ್ಗೂ ಕಾಟ ಕೊಟ್ಟೆ ಅನ್ಸುತ್ತೆ, ಸಾರಿ ಸರ್. ಸೊ ಈ ರೀತಿ ಎಲ್ಲ ಸಪೋರ್ಟ್ ಮಾಡಿದಂಥ ನಮ್ಮ ರಮೇಶ್ ಸರ್, ರಾಧಿಕಾ ಮೇಡಮ್ ತುಂಬ ಧನ್ಯವಾದಗಳು. ನಮ್ಮ ಅನು ಮೇಡಮ್ಗಂತೂ ಆ್ಯಕ್ಚುಲಿ ಮನೇಲಿ ಶೂಟಿಂಗ್ ನಿಮಗೆ ಗೊತ್ತು 6 to 2 to 6 ಈ ರೀತಿ ಕಾಲ್ ಶೀಟ್ ಹಾಕೊಂಡಿರ್ತೀವಿ. ಬಟ್ ನಮ್ಗೇನಂತಂದರೆ ಬೇಗ ಮುಗಿಸ್ಬೇಕು. ಆ್ಯಕ್ಚುಲಿ ಇದು ನಿಮಗೆ ಈ ಹಿಂದೆ ಹೇಳಿದ್ದೀನಿ, ಇದು ಬಂದು ಅಟ್ ಎ ಟೈಮ್ 3 ಲ್ಯಾಂಗ್ವೇಜಲ್ಲಿ ನಾವು ಶೂಟ್ ಮಾಡಿದ್ದು, ಕನ್ನಡ, ತೆಲುಗು, ತಮಿಳ್. ಒಂದ್ಸರಿ ನಾವು ಒಂದು ಟೇಕ್ ತೊಗೊಳ್ಬೇಕಾದ್ರೆ ಆ್ಯಕ್ಚುಲಿ ಫಸ್ಟ್ ಶೂಟ್ ಮಾಡ್ತಾ ಇದ್ದಿದ್ದು ಕನ್ನಡದಲ್ಲಿ. ಮಾಡ್ತಾ ಇರ್ಬೇಕಾದ್ರೆ ನೆಕ್ಸ್ಟ್ ಇಮಿಡಿಯೇಟ್ ಡೈಲಾಗ್ ಪೋರ್ಷನ್, ಸರ್ ತೆಲುಗು, ಮೇಡಮ್ ತೆಲುಗು,
ತೆಲುಗು ಓಕೆ ಸರಿ ಆಯಿತು. ಯಾಕೆಂತಂದರೆ ಅದು ಟೆಕ್ನಿಕಲಿ ಸಿಕ್ಕಾಪಟ್ಟೆ ಸ್ವಲ್ಪ ಒಂದಷ್ಟು ಏನು ಶಿಫ್ಟಿಂಗ್ ಮಾಡೋದಿರ್ತದೆ, ಇಲ್ಲ ಲೆನ್ಸ್ ಚೇಂಜ್ ಮಾಡೋದಿರುತ್ತೆ, ಸಿಕ್ಕಾಪಟ್ಟೆ ಇಷ್ಟೆಲ್ಲ ನನ್ನ ಒಂದು ಇದನ್ನೆಲ್ಲ ತಡ್ಕೊಂಡು ನಮ್ಮ ಮೇಡಮ್ ಆಗಿರ್ಬೋದು, ನಮ್ಮ ರಾಧಿಕಾ ಮೇಡಮ್ ಅವ್ರ ಮನೇಲೆ ಶೂಟ್ ಮಾಡಿದ್ವಿ, ರಮೇಶ್ ಸರ್ ಅವರು ಅಷ್ಟೇ ಒಂದು. ಈಗ ನೀವೇನು ಈ ಟ್ರೈಲರಲ್ಲಿ ಕುತ್ತಿಗೆ ಇಸ್ಕೊಂಡು ಸೀಕ್ವೆನ್ಸ್ ನೋಡಿರ್ತೀರಿ, ಅದು ಮಾಡ್ತಾ ಇರ್ಬೇಕಾದ್ರೆ ಏನಾಯ್ತು, ಸಡನ್ ಆಗಿ ಇದ್ದಕ್ಕಿದ್ದಾಗೆ ಕ್ಯಾಮ್ರಾ ಕೈ ಕೊಟ್ಬಿಟ್ಟು ಸರ್ ಆಕ್ಚುಲಿ 9 ಗಂಟೆಗೆಲ್ಲ ಮಲ್ಕೊಂಡ್ಬಿಡ್ತಾರಂತೆ ಸರ್. ಆಕ್ಚುಲಿ ನಮ್ಗೆ ಆಮೇಲೆ ಗೊತ್ತಾಗಿತ್ತು, ರಮೇಶ್ ಸರ್ ಎದ್ದಿರ್ತಾರೆ, ಬುಕ್ ಓದ್ತಾ ಇರ್ತಾರೆ ಅಂತೆಲ್ಲ ನಾವು ಅಂದ್ಕೊಂಡಿದ್ವಿ. ಬಟ್ ಅದೆಲ್ಲ ಮಾಡ್ತಾ ಇದ್ರೆ ಸಾರ್ಗೆ ಆಲ್ ಟೈಮ್ ನಿದ್ದೆ ಮಾಡಬೇಕು ಅನ್ನೋದು ಬಂತು. ನೋಡಿದ್ರೆ ಕ್ಯಾಮ್ರಾ ಕೈ ಕೊಟ್ಟು ನೋಡಿದ್ರೆ ಮತ್ತೆ ನಾವೆಲ್ಲೋ ಔಟ್ಡೋರ್ ಶೂಟಿಂಗಲ್ಲಿ ಇದ್ವಿ. ಕ್ಯಾಮ್ರಾ ಅಲ್ಲಿಂದ ಬರುವವರೆಗೂ ಸಾರ್ ಎದ್ದೇ ಇತ್ತು. ಕರೆಕ್ಟಾಗಿ ನೀವು ಆ ಶಾರ್ಟ್ ನೋಡಿರೋದು ಬೆಳಗಿನ ಜಾವ 4:15 ಶೂಟ್ ಮಾಡಿದಂಥ ಶಾರ್ಟ್ ಅದು. ಸೊ ಅಷ್ಟೆಲ್ಲ ನಮಗೆ ಸಹಕರಿಸಿದಂಥ ರಮೇಶ್ ಸರ್ಗೆ ತುಂಬ ಥ್ಯಾಂಕ್ಸ್. ಆಮೇಲೆ ನಮ್ಮ ಗ್ಲಾಮರ್ ಡಾಲ್ ಅಂತಲೇ ಹೇಳ್ಬೋದು ನಮ್ಮ ರಾಧಿಕಾ ಮೇಡಮ್ ಅವ್ರನ್ನ. ಅವ್ರಿಗೆ ಒಂದು ರಾಶಿ ವಿಭೂತಿಗಳು, ಬಣ್ಣಗಳು ಎಲ್ಲ ಚೆನ್ನಾಗಿ ಸುರಿದು ಅವ್ರ ಮುಖನೆಲ್ಲ ಸ್ವಲ್ಪ ಒಂದಷ್ಟು ವಿಕಾರ ಮಾಡಿ, ಮೇ ಬಿ ಮೇಡಮ್ಗೆ ಒಂದು 10 ಲಕ್ಷ ಖರ್ಚಾಗಿರ್ಬೋದು ನನ್ನಿಂದ ಮೇಕಪ್ಗೆ ಎಲ್ಲ ಎಲ್ಲ ಮಾಡಿಸೋಕ್ಕೆ. ಅಷ್ಟು ಎಲ್ಲ ಡ್ಯಾಮೇಜ್ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದೀನಿ ಮೇಡಮ್. ಡ್ಯಾಮೇಜ್ ಸ್ಕಿನ್ ಎಲ್ಲ ಅಷ್ಟು ಡ್ಯಾಮೇಜ್ ಆಗೋಗಿತ್ತು. ಆಮೇಲೆ ನಮ್ಮ ತಾರಾಗಣದಲ್ಲಿ ನಮ್ಮ ರಂಗಾಯಣರಿಗೂ ಸರ್ ಇದ್ದಾರೆ, ರವಿಶಂಕರ್ ಸರ್ ಇದ್ದಾರೆ. ಅವರೆಲ್ಲರ ಸಹಕಾರ ತುಂಬ ಚೆನ್ನಾಗಿತ್ತು. ಎಲ್ಲರ ಸಹಕಾರ ಇರೋದಕ್ಕೆ ಇವತ್ತು ಈ ಒಂದು ಸಿನಿಮಾ ನೀವೇನು ವಿಜುವಲ್ ನೋಡ್ತಾ ಇದ್ದೀರಾ ಅಷ್ಟು ಅದ್ಭುತವಾಗಿ ತರೋದಕ್ಕೆ ಕಾರಣ ಆಯಿತು. ಮತ್ತು ನಮ್ಮ ಮುಖ್ಯವಾಗಿ ಹೇಳ್ಬೇಕಂತಂದರೆ ನಮ್ಮ ಇವಾಗ ಏನೊಂದು ನಮ್ಮ ಮೈಂಡಲ್ಲಿ ಒಂದು ಕಥೆ ಇದೆ ಅಂತಂದರೆ ಅದನ್ನು ನಾವು ಹೊರಗೆ ತರಬೇಕು ಅಂತಂದರೆ ಬೆನ್ನೆಲುಬುಗಳು ಬೇಕು. ಅಂದರೆ ನಾನೇನೇ ಕಥೆ ಅಂತ ಅಂದ್ಕೊಂಡಿರ್ತೀನಿ ಅಂತಂದರೆ ಅದನ್ನು ನಾನು ಅಂದ್ಕೊಂಡಿರೋದನ್ನ ತೋರಿಸ್ಬೇಕು ಅಂತಂದರೆ ಒಂದು ವಿಜುವಲ್ ಟ್ರೀಟ್ಮೆಂಟ್ ಮುಖ್ಯವಾಗಿ ಬರೋದು. ಅದರಲ್ಲಿ ನಮ್ಮ JS ವಾಲಿ ಅವರು DOP ನಮ್ಮ ಈ ಚಿತ್ರಕ್ಕೆ. ಅವರು ಆ್ಯಕ್ಚುಲಿ ಬರಲಿಲ್ಲ, ಕಾರಣಾಂತರದಿಂದ ಎಲ್ಲೋ ಬೇರೆ ಕಡೆ ಇದ್ದಾರೆ. ಸೊ ಅವರು ನಾನು ಅಂದಿದ್ದನ್ನೆಲ್ಲ ಒಂದು ಆ ಕಲ್ಪನೆನ ಆನ್ ಸ್ಕ್ರೀನ್ ಎಲ್ಲ ತುಂಬ ಒಂದು ಅಚ್ಚುಕಟ್ಟಾಗಿ ತುಂಬ ಅಂದ್ಕೊಂಡು ನಾವೇನು ಅಂದ್ಕೊಂಡಿದ್ದೀವೋ ಅದ್ರ ತಕ್ಕಂಗೆ ಎಲ್ಲ ಶೂಟ್ ಮಾಡಿಕೊಟ್ರು. ಆ ಸ್ಮಶಾನದಲ್ಲಾಗಿರ್ಬೋದು, ಕಾಶಿಯಲ್ಲಾಗಿರ್ಬೋದು, ಮತ್ತು ಎಲ್ಲ ಕಡೆ ನಮ್ಮ ಸ್ನೇಹಿತರು ಇಲ್ಲ ಕ್ಯಾಮ್ರಾಮ್ಯಾನ್ ಇದ್ದಾರೆ. ಆಮೇಲೆ ಎಡಿಟಿಂಗ್ ಬ್ಯಾಕ್ ಬೋನ್, ನನ್ನ ಸಿನಿಮಾದ ಬ್ಯಾಕ್ ಬೋನ್ ಅಂತಂದರೆ ಎಡಿಟಿಂಗ್. ನಮ್ಮ ರವಿ ಸರಿ ಹಿಂದೆ ಮಾತಾಡಿದ್ರು ಆಲ್ರೆಡಿ. ಸೊ ಅವರು ಅಷ್ಟೇ, ನಾವೇನು ಶೂಟ್ ಮಾಡ್ಕೊಂಡು ಹೋದ್ರೆ ಎಲ್ಲ ಆ್ಯಸ್ ಇಟ್ ಈಸ್ ಆಗಿ ಇಡೋಕ್ಕಾಗೋದಿಲ್ಲ. ಅದರ ತಕ್ಕಂಗೆ ಒಂದು ಲಯಬದ್ಧವಾಗಿ ಎಲ್ಲ ಈಗ ಇರಬೇಕು ಅಂತ ಅಂದ್ಬಿಟ್ಟು ಹೇಳಿ ಒಂದು ಒಳ್ಳೆ ಆಕಾರ ತಂದು ಕೊಟ್ಟಿದ್ದಾರೆ. ಇನ್ನೂ ಒಂದು ಮುಖ್ಯವಾಗಿ ಹೇಳ್ಬೇಕಂತಂದರೆ ಈ ಚಿತ್ರಕ್ಕೆ ಸಂಗೀತ ಮತ್ತು ಹಿನ್ನೆಲೆ ಸಂಗೀತ ಮಾಡಿದಂಥ ನಮ್ಮ ಸಂಗೀತ ನಿರ್ದೇಶಕರಾದ KK ಸಂದೀಪ್ ಪ್ರಸಾದ್ ಅವರು. ಆ್ಯಕ್ಚುಲಿ ಅವರು ಕಾರಣಾಂತರದಿಂದ ಬರೋಕ್ಕಾಗಲಿಲ್ಲ. ಅವರ ಒಂದು ತುಂಬ ಸಪೋರ್ಟು, ಸಿನಿಮಾ ತುಂಬ ಅದ್ಭುತವಾಗಿ ಬಂದಿದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನನ್ನ ಡೈರೆಕ್ಷನ್ ಟೀಮ್ ಹುಡುಗರು, ನನ್ನ ಕಾಟ ಅವ್ರಿಗೂ ತಪ್ಪಿದ್ದಲ್ಲ, ಎಲ್ಲರಿಗೂ ಸಿಕ್ಕಾಪಟ್ಟೆ ಕಾಟ ಕೊಟ್ಬಿಟ್ಟಿದ್ದೀನಿ. ಮತ್ತು ಈ ಚಿತ್ರದಲ್ಲಿ ನೀವೇನು ನೋಡ್ತಿದ್ರಿ ಎಲ್ಲ ಈ ಒಂದು ಗೆಟಪ್ ಏನಿದೆ ನೋಡಿ, ಬೂದಿ ಬೆಳ್ಕೊಂಡು ಆ ಕಾಡಿ ಗೆಟಪ್ಪು ಇದು ಎಲ್ಲ ಮಾಡಿದಂಥ ನಮ್ಮ ನಾಗೇಂದ್ರ ಅವರು ಇಲ್ಲೇ ಇದ್ದಾರೆ ಅಂತ ಅಂದ್ಕೊಳ್ತೀನಿ. ನಮ್ಮ ರಾಘವೇಂದ್ರ ಮತ್ತು ನಾಗೇಂದ್ರ ಮೇಡಮ್ ಅವ್ರಿಗೆ ಮಾಡಿದ್ವಿ. ಸೊ ಅವ್ರಿಗೂ ಧನ್ಯವಾದಗಳು. ಮತ್ತು ಮಾಸ್ಟರ್ಜಿ ನಿಮ್ಮ ಬಗ್ಗೆ ನಾವು ಹೇಳೋದೇ ಇಲ್ಲ, ಆಲ್ರೆಡಿ ನೀವೇ ಅಂತ ಹೇಳ್ಬಿಟ್ರಿ. ತುಂಬ ಸಖತ್ತಾಗಿ ಸಪೋರ್ಟ್ ಮಾಡಿದ್ರು. ನಾವೇನು ಅಂದ್ಕೊಂಡಿದ್ವಿ ಎಲ್ಲ ಒಂದಷ್ಟು ವಿಜುವಲ್ಸ್ಗಳು ಹಿಂಗೆ ಬರಬೇಕು ಮಾಸ್ಟ್ರೆ, ಒಂದಷ್ಟು ರೆಫರೆನ್ಸ್ಗಳೆಲ್ಲ ತೊಗೊಂಡು ಸಖತ್ತಾಗಿ ಮಾಡಿಕೊಟ್ರು. ಮತ್ತು ನಮ್ಮ ರವಿ ವರ್ಮ ಮಾಸ್ಟರ್ ಅವ್ರಿಗೂ ಇಲ್ಲಿಂದ ಒಂದು ಥ್ಯಾಂಕ್ಸ್ ಹೇಳ್ತೀವಿ. ಕಾರಣಾಂತರದಿಂದ ಎಲ್ಲ ಬರೋಕ್ಕಾಗಲಿಲ್ಲ ಟೆಕ್ನಿಷಿಯನ್ಸು. ನೆಕ್ಸ್ಟ್ ಇನ್ನೊಂದು ಈವೆಂಟಲ್ಲಿ ಖಂಡಿತ ನಾವೆಲ್ಲ ಟೆಕ್ನಿಷಿಯನ್ಸು ಮತ್ತು ನಮ್ಮ ಕಲಾವಿದರು, ನಮ್ಮ ರವಿಶಂಕರ್ ಸರ್ ಆಗಿರ್ಬೋದು, ರಂಗಾಯಣ ಸರ್ ಆಗಿರ್ಬೋದು, ಎಲ್ಲರೂ ಒಂದೇ ವೇದಿಕೆಯನ್ನು ಹಂಚಿಕೊಂಡು ಎಲ್ಲರೂ ನಾವು ಮಾತಾಡ್ತೀವಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೇನೆ. Thank you so much, Srijay sir, and all the very best October 3 ತಾರೀಖೆ. Thank you so much, sir. Man forever young hero Ramesh sir. Thank you, Anu. Thank you. Thank you so much, sir. Hello. Thank you all. Sir, ನಿಮ್ಮ ವೀಕೆಂಡ್ ವಿತ್ ರಮೇಶ್ ಹಲೋನ ನಾವೆಲ್ಲರೂ ಮಿಸ್ ಮಾಡ್ತಿದ್ವಿ ಸರ್. ಸೊ ಇಲ್ಲೇ ಒಂದ್ಸಲಿ ಆ ಹಲೋ ಅಂತ ಒಂದು ಬಂದ್ಬಿಟ್ರೆ ಖುಷಿ ಆಗುತ್ತೆ ನಾವೆಲ್ಲರಿಗೂ. ನಿಮಗೆ ಅಂತ ಇದು ಸ್ವಲ್ಪ ಜಾಸ್ತಿನೇ ಉರಿತಾ ಇದೆ ಸರ್. ನಮಗೆಲ್ಲ ಬಂದ್ರೆ ಟುಸ್ ಅಂತ ಹಾಕ್ಬಿಡ್ತಾರೆ.
ರಾಧಿಕಾ ಕುಮಾರಸ್ವಾಮಿ ಬಜೆಟ್ ಹಂಗಿದೆ ಮೇಡಮ್ದು ಪಿಕ್ಚರ್ ತರನೇನಾ? ಓಕೆ, ಎಲ್ಲರೂ ಹಲೋ ಮೇಡಮ್ ರೆಡಿನಾ? ವಾವ್, ದಟ್ಸ್ ಸೋ ಸ್ವೀಟ್. ಥ್ಯಾಂಕ್ ಯು ರೀ, ಥ್ಯಾಂಕ್ ಯು. ಹೌ ಸ್ವೀಟ್. ಹೂ ಮಳೆ ಅಂತ ಒಂದು ಫಿಲ್ಮ್ ಮಾಡಿದ್ವಿ. ಥ್ಯಾಂಕ್ ಯು ಸೋ ಮಚ್. ಎಸ್ ಅನುವರೇ. ಸರ್ ನಿಮ್ ಕಡೆಯಿಂದ ಒಂದು ಹಲೋ. ಹಾ, ಹಾಯ್ ಹಲೋ, ನಮಸ್ಕಾರ ಕರ್ನಾಟಕ. ಮತ್ತೆ ವೀಕೆಂಡ್ ಅಂತೂ ನಾನು ರಮೇಶ್ ಬಂದಾಯ್ತು. ಶುರು ಮಾಡೋಣ. ವೀಕೆಂಡ್ ವಿತ್ ಬೈರಾ ದೇವಿ. ಬಹಳ ಖುಷಿ ಆಯಿತು ನೀವೆಲ್ಲ ಮೀಟಿಂಗ್ ಮಾಡಿದ್ದು. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಪೇಷನ್ಸ್. ಎಸ್ ಅನು. ಸೊ ಭೈರಾದೇವಿಯಲ್ಲಿ ಅರವಿಂದ್ ಆಗಿ ರಮೇಶ್ ಅರವಿಂದ್ ಅವ್ರು ಕಾಣಿಸ್ಕೊಂತಿದ್ದಾರೆ. ನಾನು ಹೆಂಗ್ ಕಂಡಿದ್ದೆ ಅಂದ್ರೆ ಆ ಪೊಲೀಸಲ್ಲಿ ಹೆಸರು ಸರ್, ಅದನ್ನ ನೋಡಿ ನಾನು ಕಂಡಿದ್ಬಿಟ್ಟೆ. ಅಷ್ಟು ಸ್ಮಾರ್ಟ್ ಆಗಿ ನಾನು ಅಬ್ಸರ್ವ್ ಮಾಡಿದ್ದೀನಿ. ಸೊ ನೀವಿದ್ದೀರಾ ಅಂತಂದ್ರೆ ಆ ಸಿನಿಮಾ ಆ ಪಾತ್ರದಲ್ಲಿ ಏನೋ ಒಂದು ತಿರುಳಿರುತ್ತೆ ಅಂತ ನಮಗ್ ಗೊತ್ತು. ಅಷ್ಟು ಸಿಂಪಲ್ ಪಾತ್ರಗಳೆಲ್ಲ ನೀವು ಮಾಡೋರೇ ಅಲ್ಲ. ಐ ನೋ ಅಷ್ಟು ಸಸ್ಪೆನ್ಸ್ ಗಳನ್ನ ನೀವು ಬಿಟ್ಕೊಡಲ್ಲ. ಬಟ್ ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ ಸರ್ ಟು ಬಿ ಅ ಪಾರ್ಟ್ ಆಫ್ ಭೈರಾದೇವಿ? ವೆರಿ ಎಕ್ಸೈಟೆಡ್. ನೀವು ನೋಡಿದ್ರಲ್ಲ ಆ ಪಾತ್ರ ಬಂದು ಅರವಿಂದ್ ಅವರು, ಡೆಪ್ಯೂಟಿ ಕಮಿಷನರ್ ಆಫ್ ಪೊಲೀಸ್ ಅವರು, ಬಹಳ ಖಡಕ್ ಆಫೀಸರ್. ಅಂದ್ರೆ ಈ ನಗರದಲ್ಲಿರುವಂತ ಯಾವುದೇ ರೌಡಿ ಡಾನ್ ಯಾರನ್ನ ಬೇಕಾದ್ರೂ ಹಿಡಿದು ಒಳಗಾಕ್ಬಿಡ್ತಾರೆ. ಯಾವ ವೈರಿನ ಬೇಕಾದ್ರೂ ಅವ್ರು ಕಂಟ್ರೋಲ್ ಮಾಡ್ತಾರೆ, ಅವ್ರ ನಿಯಂತ್ರಣಕ್ಕೆ ತಗೊಳ್ತಾರೆ. ಆದ್ರೆ ಈ ಚಿತ್ರದಲ್ಲಿ ಅವ್ರು ಇರುವಂತ ವೈರಿ ಈ ನಗರದವರಲ್ಲ, ಈ ರಾಜ್ಯದವರು ಅಲ್ಲ, ಈ ರಾಷ್ಟ್ರದವರು ಅಲ್ಲ, ಈ ಲೋಕದವರೇ ಅಲ್ಲ, ಬೇರೆ ಲೋಕದಿಂದ ಬಂದಿರುವಂತ ಒಂದು ಶಕ್ತಿ. ಸೊ ಏನ್ ಮಾಡ್ತಾರ ಪೊಲೀಸ್ ಆಫೀಸರು? ಇನ್ಫ್ಯಾಕ್ಟ್ ಈ ಟ್ರೈಲರ್ ನೋಡಿದಾಗ, ಇವತ್ತು ಇವರ ಮೇಕಪ್ ನೋಡಿದಾಗ ನಾನೇ ಮಾಡಿದ ಇನ್ನೊಂದು ಚಿತ್ರ ನೆನಪಾಗ್ತಿದೆ. ಆಪ್ತ ಮಿತ್ರ. ಆಪ್ತ ಮಿತ್ರ ನೋಡಿದ್ರಾ? ನೋಡಿ, ಎಲ್ಲರೂ ನೋಡಿ. ಆಪ್ತ ಮಿತ್ರ ಅಲ್ಲಿ ನಮ್ಮ ಮನೆಯಲ್ಲಿ ಒಂದು ಸಮಸ್ಯೆ ಇರುತ್ತೆ. ಆವಾಗ ಅವಿನಾಶ್ ಅವ್ರು ಬರ್ತಾರೆ, ಇಲ್ಲಿ ಏನೋ ಸಮಸ್ಯೆ ಇದೆ ಅಂತಾರೆ. ನೆನಪಿದೆಯಲ್ಲ? ಅದೇ ತರ ಮತ್ತೆ ನಾನು ಇನ್ನೊಂದು ಸಮಸ್ಯೆದಲ್ಲಿ ಸಿಕ್ಕಾಕೊಂಡಿದ್ದೀನಿ. ಅದನ್ನು ಬಗೆಹರಿಸಕ್ಕೆ ಭೈರಾದೇವಿ ಅವ್ರು ಬರ್ತಾರಾ ಇಲ್ವಾ, ಸಹಾಯ ಮಾಡ್ತಾರಾ ಗೊತ್ತಿಲ್ಲ, ನೋಡೋಣ. ಅದು ಚಿತ್ರ. ಹಾಗಾಗಿ ನನಗೆ ಇನ್ಫ್ಯಾಕ್ಟ್ ಈ ಟ್ರೈಲರ್ ನೋಡ್ಬೇಕಾದ್ರೆ ಆ ಫಿಲ್ಮ್ ಮತ್ತೆ ನನ್ಗೆ ಕಾಡ್ತಾ ಇತ್ತು. ಮೇನ್ಲಿ ಇವ್ ಮೇಕಪ್ ಇದೆಯಲ್ಲ, ಈ ಮೇಕಪ್ ಅಲ್ಲ, ಆ ಮೇಕಪ್ ಹೌದು, ಕಾಳಿ ಮೇಕಪ್ ಅಲ್ಲಿ ರಾಧಿಕಾ ಅವರು ಶೂಟ್ ಮಾಡಿ ಬರ್ಬೇಕಾದ್ರೆ ಮಾತಾಡ್ತಿದ್ರೆ, ಮೇಡಮ್ ದಯವಿಟ್ಟು ಮೇಕಪ್ ತೆಗೆದು ಬನ್ನಿ ಆಮೇಲೆ ಮಾತಾಡ ಅಂತ ಹೇಳಿದ್ರು. ಅಷ್ಟು ಸೇಮ್ ಥಿಂಗ್ ಯೂಸ್ ಟು ಹ್ಯಾಪನ್ ವಿತ್ ಸೌಂದರ್ಯ ನಾಗವಳ್ಳಿ ಲಾಸ್ಟ್ ಕ್ಲೈಮ್ಯಾಕ್ಸ್ ಇದೆಯಲ್ಲ, ರಂಗೋಲಿ ಮಾಡ್ತಾರಲ್ಲ, ಆ ಮೇಕಪ್ ಅಲ್ಲಿ ಶಾರ್ಟ್ ಮಧ್ಯೆ ಬಂದು ಮಾತಾಡಕ್ ಬಂದ್ರೆ ಭಯ ಆಗೋದು ನಿಮಗೆ. ದಯವಿಟ್ಟು ಮೇಕಪ್ ತೆಗೆದುಬಿಡಿ ಆಮೇಲೆ ಮಾತಾಡೋಣ ಅಂತ ಅನ್ಸೋದು. ಆ ಥರ ಒಂದು ಫೋರ್ಸು ಕೆಲವು ಕ್ಯಾರೆಕ್ಟರ್ಸ್ ಆ ಥರ ಆಗ್ಬಿಡುತ್ತೆ. ಆ ಥರ ಅನ್ನಿಸ್ತು ಆ ಮೇಕಪ್ ನೋಡಿದಾಗ. ಪರ್ಟಿಕ್ಯುಲರ್ ಅವರ ಕಣ್ಣುಗಳಿದೆ ನೋಡಿ, ಅದು ಬರುತ್ತೆ. ಈಗ ಅವ್ರ ಕಣ್ಣಿದೆಯಲ್ಲ, ಅದ್ರ ಡಬಲ್ ಸೈಜ್ ಇದೆ. ಐ ಡೋಂಟ್ ನೋ ಹೌ. ಆಲ್ರೆಡಿ ಆ ಗೆಟಪ್ ಇದೆಯಾ? ನನಗೆ ಆಶ್ಚರ್ಯ ಆಗುತ್ತೆ, ಏನ್ ಮಾಡಿದ್ದಾರೆ ಮೇಕಪ್, ಹೇಗೆ ಮಾಡಿದ್ದಾರೆ ಅಂತ. ಅಷ್ಟು ಪವರ್ಫುಲ್ ರೋಲ್. ಇವರು ಈ ಚಿತ್ರದಲ್ಲಿ ಡಬಲ್ ಆಕ್ಟಿಂಗ್, ಒಂದು ನಿರ್ಮಾಪಕಿ, ಇನ್ನೊಂದು ನಾಯಕಿ. ಹಾಗಾಗಿ ನಾಯಕಿಯಾಗಿ ನಮಗೆ ಗೊತ್ತೇ ಇದೆ ಅವರ ನೃತ್ಯ, ಅವರ ನಟನೆ, ಅವರ ಸ್ವಭಾವ, ಅದನ್ನು ಬಹಳ ಮೆಚ್ಚಿದ್ವಿ ನಾವು. ಇನ್ನು ನಿರ್ಮಾಪಕಿಯಾಗಿ ಎಕ್ಸ್ಟ್ರೀಮ್ಲಿ ನೈಸ್. ಥ್ಯಾಂಕ್ ಯು ಸೋ ಮಚ್ ರವಿ ಯಾದವ್ ಅವರೇ, ಆಲ್ ಆಫ್ ಯು ಥ್ಯಾಂಕ್ಸ್. ಸೊ ಅಕ್ಟೋಬರ್ 3ನೇ ತಾರೀಕು ಬಿಡುಗಡೆ ಆಗ್ತಾ ಇದೆ ಸರ್. ಅಕ್ಟೋಬರ್ 3 ತುಂಬಾ ವಿಶೇಷ, ನವರಾತ್ರಿ ಶುರು ಆಗ್ತಾ ಇದೆ. ನವರಾತ್ರಿ ವೈಭವದ ಜೊತೆ ಭೈರಾದೇವಿ ವೈಭವ ಸ್ಟಾರ್ಟ್ ಆಗ್ತಾ ಇದೆ. ಅದ್ರ ಬಗ್ಗೆ ನೀವು ಎಷ್ಟು ಕಾತರದಿಂದ ಕಾಯ್ತಾ ಇದ್ದೀರಾ ಸರ್ ಸಿನಿಮಾ ರಿಲೀಸ್ಗೆ? ಅಲ್ಲ ಅಂದ್ರೆ ನನಗೆ ಯಾಕೆಂದ್ರೆ ಈ ಹಾರರ್ ಫಿಲ್ಮ್ಸ್ ನ ಆಕ್ಟಿಂಗ್ ಮಾಡೋದು ಬೇರೆ, ಆಡಿಯನ್ಸ್ ಚೇರ್ ಅಲ್ಲಿ ಕೂತ್ಕೊಂಡು ಹಾರರ್ ಫಿಲ್ಮ್ ನೋಡೋ ಮಜಾನೇ ಬೇರೆ. ನಿಮ್ಗೆ ಇಷ್ಟನಾ ಸರ್ ಹಾರರ್ ಫಿಲ್ಮ್ಸ್ ನೋಡೋದು? ಅಲ್ಲ, ಚಿಕ್ಕ ವಯಸ್ಸನ್ನ ಎಕ್ಸಾಸಿಸ್ಟ್ ಅಂತ ಪಿಕ್ಚರ್ ನಾವೆಲ್ಲ ಏನು 7ನೇ ಕ್ಲಾಸ್ ಏನೋ ಆ ಟೈಮಲ್ಲಿ 5 ಜನ ಜೊತೆಗೆ ಫಿಲ್ಮ್ ಮಾಡಕ್ ಹೋಗಿದೀವಿ. 5 ಜನ ಹುಡುಗರು. ಅಲ್ಲಿ ಆ ಎಕ್ಸಾಸಿಸ್ಟ್ ತಲೆ ಪರವಾಗಿ ನನ್ ತಿರುಗ್ಬಿಡುತ್ತೆ. ಅದನ್ನ ನೋಡ್ಬಿಟ್ಟಿದೀವ ನಾವು, ಅಲ್ಲಲ್ಲೇ ಮಜಾ ಮಾಡಾಯ್ತು. ಬರ್ತಾ ಇದೀವಿ ಬಸ್ಸಲ್ಲಿ, ಆ ಗಾಂಧಿ ಸಾಕು ಬರ್ತೀವಿ, 2 ಇಳಿದು ಹೊಟ್ಟೋದ್ರು. ಓಕೆ, ಈಗ 3 ಜನ, ಇನ್ನು ಧೈರ್ಯ ಇದೆ. ನೆಕ್ಸ್ಟ್ 4 ಜನ, ಇನ್ನೂ 2 ಇಳಿದು ಹೊಟ್ಟೋದ್ರು. ಈಗ ಒಬ್ಬರೇ ಇದ್ದೀರಾ. ಅಲ್ಲಿ 5 ಜನ ಜೊತೆಗೆ ಫಿಲ್ಮ್ ನೋಡೋದು ಬೇರೆ, ಹಾರರ್ ಫಿಲ್ಮು. ಒಬ್ಬರೇ ಮನೆಗೆ ಬರ್ತಾ ಇದ್ದೀನಿ. ಅವಾಗ ಬೆಂಗಳೂರಲ್ಲಿ ಪವರ್ ಕಟ್ ಬೇರೆ, ಪವರ್ ಕಟ್ ಆಗಿದೆ. ಆ ಕೊನೆ ಫರ್ಲೋನ್ ಮನೆಗೆ ನಡ್ಕೊಂಡು ಹೋಗೋ ಅಷ್ಟರಲ್ಲಿ ಪ್ರಾಣ ಹೊಟ್ಟೋಗುತ್ತೆ. ದಟ್ ಇಸ್ ದ ಬ್ಯೂಟಿ ಆಫ್ ಹಾರರ್ ಫಿಲ್ಮ್. ಆ ಎಕ್ಸ್ಪೀರಿಯನ್ಸೇ ಬೇರೆ. ನೀವು ರೊಮ್ಯಾನ್ಸ್ ಫಿಲ್ಮ್ಸು, ಆಕ್ಷನ್ ಫಿಲ್ಮು, ಅದರ ಮಜಾ ಬೇರೆ, ಅಲ್ಲಿ ಮರ್ತು ಬಿಡ್ತೀರಾ. ಈ ಹಾರರ್ ಫಿಲ್ಮ್ಸ್ ಭೈರಾದೇವಿ ಅಂತ ಚಿತ್ರವನ್ನ
ನೀವು ಥಿಯೇಟರ್ ನೋಡ್ಬೇಕು, ಆ ಸೌಂಡ್ ಎಫೆಕ್ಟ್ ಜೊತೆ ನೋಡ್ಬೇಕು, ಅದ್ರ ಮಜಾನ ಅನುಭವಿಸ್ಬೇಕು. ಲವ್ಲಿ ಸರ್. ಆಲ್ಸೋ ನಮ್ಮ ನಿರ್ದೇಶಕರು ಹೇಳ್ತಿದ್ರು, ಕಾಶಿಯಲ್ಲಿ ಒಂದು ದೃಶ್ಯ ನೀವು ಅಲ್ಲಿ ದೃಶ್ಯೀಕರಣ ಮಾಡಬೇಕಾದ್ರೆ, ಚಿತ್ರೀಕರಣ ಮಾಡಬೇಕಾದ್ರೆ, ಕಾಶಿ ಅಂದ ತಕ್ಷಣ ಜೀವನದ ನಗ್ನ ಸತ್ಯಗಳು ಬಹಳ ಎದುರಲ್ಲೇ ಕಾಣುವಂತಹ ಒಂದು ಜಾಗ. ಇಷ್ಟೇ ಲೈಫ್, ಇದೇ ಲೈಫ್ ಅಂತ ತೋರಿಸ್ಕೊಡುವಂತ ಒಂದು ಜಾಗ. ವಾಟ್ ವಾಸ್ ಯುವರ್ ವಿಜುವಲ್ ಎಕ್ಸ್ಪೀರಿಯನ್ಸ್ ಇನ್ ಕಾಶಿ ಸರ್ ಅಲ್ಲಿದ್ದಾಗ? ಅದ್ಭುತ ರೀ. ಎಲ್ಲರೂ ಒಂದ್ಸಲ ಕಾಶಿ ನೋಡ್ಲೇಬೇಕು ಅಂತ ನಗರ ಅದು. ವರ್ಲ್ಡ್ಸ್ ಫಸ್ಟ್ ಸಿಟಿ ಅದು ಅಂತ ಹೇಳ್ತಾರೆ. ಅದನ್ನ ನೀವು ನೋಡೋಕ್ಕಾಗಲಿದ್ರೆ ಈ ಫಿಲ್ಮ್ ನೋಡಿ. ಅಟ್ಲೀಸ್ಟ್ ಕಾಶಿನ ಬಹಳ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದಾರೆ ಡೈರೆಕ್ಟರು. ಒಂದು 5-6 ನಿಮಿಷದಲ್ಲಿ ಇಡೀ ಕಾಶಿಯ ಬಗ್ಗೆ ವಿವರಣೆ ಕೊಟ್ಟಿದ್ದಾರೆ ಚಿತ್ರದಲ್ಲಿ. ಇವ್ರು ತೆಗೆಯೋ ಶಾರ್ಟ್ಸ್ ಎಲ್ಲ ಹೆಂಗಿದೆ ಅಂದ್ರೆ, ಆ ಮಣಿಕರ್ಣಿಕಾ ಘಾಟ್ ಅಂತಿದೆ. ನಾನು ಇದ್ರ ಬಗ್ಗೆ ಇನ್ನೊಂದು ಕಡೆ ಕೂಡ ಮಾತಾಡಿದ್ದೀನಿ, ನೀವು ಅದನ್ನ ನೋಡ್ತೀರಾ. ಅಲ್ಲಿ ಒಂದು ದೇವಸ್ಥಾನ ಇದೆ. ಎಲ್ಲ ದೇವಸ್ಥಾನ ಹೀಗಿದ್ರೆ ಈ ದೇವಸ್ಥಾನ ಈಗ ವಾಲಿದೆ. ಲೀನಿಂಗ್ ಟವರ್ ಆಫ್ ಪೀಸ್ ಆಗಿಂದ ಜಾಸ್ತಿ ವಾಲಿದೆ ಅಂತ ಹೇಳ್ತಾರೆ. ಅದ್ರ ಹಿಂದೆ ಒಂದು ಬ್ಯೂಟಿಫುಲ್ ಕಥೆ ಹೇಳ್ತಾರೆ. ಅಲ್ಲಿ ಒಬ್ಬ ರಾಜ ಇದ್ದಂತೆ, ರಾಜ ಮನ್ಸಿಂಗ್ ಅಂತ. ಇವನು ಅವನ ತಾಯಿ ಕಂಡ್ರೆ ಬಹಳ ಇಷ್ಟ ಅವನಿಗೆ. ಅಪ್ಪ ನಮ್ಮ ತಾಯಿ ಗ್ರೇಟ್ ಎಲ್ಲದಕ್ಕಿಂತ ಅಂತ. ತಾಯಿಗೆ ಏನಾದ್ರು ನಾನು ಹಿಂದ್ಗಡೆ ನಾನು ಮತ್ತೆ ಒಂದು ಏನಾದ್ರು ಗಿಫ್ಟ್ ಕೊಡಬೇಕು ಅಂತ ದೇವಸ್ಥಾನ ಕಟ್ಟಿಸ್ತಾನೆ. ದೇವಸ್ಥಾನ ಕಟ್ಟಿಸಿದ್ರೆ ಒಳಗೆ ಹೋಗ್ತಾನೆ. ಅಬ್ಬಾ ಇವತ್ತು ನನ್ನ ತಾಯಿಯ ಋಣ ತೀರ್ತು ಅಂತ ಅಂತೆ. ಅವ್ನು ಹೇಳಿದ ತಕ್ಷಣ ದೇವಸ್ಥಾನನೇ ವಾಲ್ ಬಿಡ್ತಂತೆ. ಏ ದಡ್ಡ, ಹೆಂಗೋ ತಾಯಿ ಋಣ ತೀರಿಸ್ತೀಯ, ವಾಟ್ ಅ ಫೂಲ್ ಯು ಆರ್ ಅಂತ. ಅದನ್ನ ನೋಡ್ತೀರಾ ನೀವು, ಈ ಫಿಲ್ಮಲ್ಲಿ ನೋಡ್ತೀರಾ, ಆ ದೇವಸ್ಥಾನವನ್ನು ನೋಡ್ತೀರಾ. ಅಂದ್ರೆ ಇದು ಬರೀ ಕತೆ ಇರ್ಬೋದು, ಅದೊಂದು ಅರ್ಥಬೇಕಿಂದ ಆಗಿರ್ಬೋದು. ಬಟ್ ಸ್ಟಿಲ್ ತಾಯಿ ಋಣದ ಬಗ್ಗೆ ಒಂದು ಕತೆ ಹೇಳ್ತಾರೆ. ಹೆಚ್ಚಿಗೆ ಕಾಶಿನ ಒಂದು ಕತೆ. ಅಂಡ್ ಇವಿಡೋ ಶಾರ್ಟ್ಸ್ ಹೆಂಗ್ ಗೊತ್ತಾ, ಇಲ್ಲೊಂದು ಹೆಣ ಸುತ್ತಾ ಇದ್ರೆ, ಇಲ್ಲೊಂದು ಹೆಣ, ಇಲ್ಲೊಂದು ಹೆಣ, ಇಲ್ಲೊಂದು ಹೆಣ. ನಮ್ಮನ್ನ ಇಲ್ಲಿ ನಡ್ಕೊಂಡು ಹೋಗಿ ಸರ್, ಇನ್ನೂ ಹತ್ರ ಹೋಗಿ ಸರ್, ಇನ್ನೂ ಹತ್ರ ಹೋಗಿ ಸರ್ ಅಂತ ಅವರು. ಇಡೀ ಚಿತ್ರ ಶೂಟ್ ಆಗಿರೋದೆ ಈ ತರ ಜಾಗಗಳಲ್ಲಿ. ಬೆಂಗಳೂರಲ್ಲಿ ಒಂದು ಸ್ಮಶಾನದಲ್ಲಿ ಒಂದು 20 ದಿನ ಶೂಟ್ ಮಾಡಿದ್ದೀವಿ. ಚಿತ್ರ ಇರೋದೇ ಆ ಥರ. ಚಿತ್ರ ಇರೋದೇ ಸಾವಿನ ನಂತರ ಏನಾಗೋದಿದೆಯಾ, ಅದು ಒಂದು ವೇಳೆ ಮತ್ತೆ ಬಂದರೆ ಏನಾಗುತ್ತೆ, ಈ ದೆವ್ವ ಅನ್ನೋದು ಏನು ಅನ್ನೋದ್ರ ಬಗ್ಗೆನೇ ಚಿತ್ರ ಇದೆಯಲ್ಲ. ಆಗ ಅಂಥ ಕಡೆನೇ ಶೂಟ್ ಮಾಡ್ತಾ ಇದ್ದೀವಿ. ಸೊ ಬೆಂಗಳೂರಲ್ಲಿ ಇಲ್ಲಿ ಶಾಂತಿನಗರ ಸ್ಮಶಾನದಲ್ಲಿ ಶೂಟ್ ಮಾಡ್ತಾರೆ ರಾತ್ರಿ 12:30. ಫಸ್ಟ್ 2-3 ಡೇಸ್ ಅಭ್ಯಾಸ ಮಾಡ್ತಾರೆ. ಆಮೇಲೆ ಓಡಿತಾ ಇದ್ವಿ. ಒಂದು ಪೊಲೀಸ್ ಲೇಡಿ ಬಂದರು, ಅವ್ರ ಹತ್ರ ಬಂದರು. ಒಂದು ಸಾರ್ ಒಂದು ಫೋಟೋ ತಗೊಳ್ತೀನಿ ಸರ್, ಸೆಲ್ಫಿ ತಗೊಂಡ್ರು. ಸರ್ 3 ವರ್ಷದಿಂದ ಡ್ಯೂಟಿ ಇರ್ತೀನಿ, ಒಂದಿನ ಒಳಗೆ ಬಂದಿಲ್ಲ ಸರ್ ಅಂತ ಪೊಲೀಸ್ ಅವರೇ ಹೇಳ್ತಾರೆ. ಅಂತ ಕಡೆ ಇವರು 10 days, 12 days, 20 days ಶೂಟ್ ಮಾಡಿಸ್ತಾರೆ. ಅಂತ ಜಾಗದಲ್ಲಿ ನಿಮ್ಮನ್ನು ಕರ್ಕೊಂಡು ಹೋಗಿ ಶೂಟ್ ಮಾಡಿಸಿದ್ದಾರೆ. ಅಪ್ಪ ಆ ಥರ ಇಡೀ ಫಿಲ್ಮ್ ಇರೋದೇ ಈಗ ಹಗಲು ರಾತ್ರಿ, ಹೀರೋ ವಿಲನ್, ಹುಟ್ಟು ಸಾವು ಥರ, ದಿವ್ಯ ಶಕ್ತಿ ದುಷ್ಟ ಶಕ್ತಿ ಅಂತ ಆಪೋಸಿಟ್ಸ್ ಇರುತ್ತೆ. ಒಂದಕ್ಕೊಂದು ಚಾಲೆಂಜ್ ಮಾಡುತ್ತೆ. ಕೊನೆಗೆ ಏನಾಗುತ್ತೆ ಅನ್ನೋ ಚಿತ್ರನೇ ಭೈರಾದೇವಿ. ಸೂಪರ್. ಅಂಡ್ ಸರ್ ಫೈನಲಿ ನಿಮ್ಮ ಹಲವಾರು ಚಿತ್ರದ ನಾಯಕಿ, ನಮ್ಮ ಪ್ರೀತಿ ಅನು 25 years ಕಂಪ್ಲೀಟ್ ಮಾಡಿದ್ದಾರೆ. ನೋಡಿ, ಅನು ಬಂದು 25 ವರ್ಷಗಳಾಗಿದೆ ಅಂತೆ. ಕಂಗ್ರಾಚುಲೇಷನ್ಸ್ ಅನು. ಇವರ ಮೊದಲನೇ ಚಿತ್ರ, ವಾವ್, ಇವರ ಮೊದಲನೇ ಚಿತ್ರ ಹೃದಯ. ಶಿವರಾಜ್ ಕುಮಾರ್ ಅವರು, ನಾನು ಅವ್ರ ಜೊತೆ ಆಕ್ಟ್ ಮಾಡಿದ್ವಿ. 25 ವರ್ಷಗಳಾಗಿದೆ ನಾನು ಬಂದು ಅವ್ರ ಜೊತೆ ಹಲವು ಚಿತ್ರಗಳು ಮಾಡಿದ್ದೀನಿ. ಎಷ್ಟೊಂದು ಸೂಪರ್ ಹಿಟ್ಸ್ ಜೊತೆಗೆ ಕೊಟ್ಟಿದ್ದೀವಿ. 8-9 ಚಿತ್ರ ಜೊತೆಗೆ ಮಾಡಿದ್ದೀವಿ. ಈಗ ಮತ್ತೆ ಭೈರಾದೇವಿ ಮೂಲಕ ಜೊತೆಗೆ ಬರ್ತಾ ಇದ್ದೀವಿ. ವಂಡರ್ಫುಲ್ ವರ್ಕಿಂಗ್ ವಿತ್ ಯು. ಥ್ಯಾಂಕ್ ಯು ಸೋ ಮಚ್. ಎಸ್, ಶ್ರೀಜಯ್, ರವಿ, ಟೆಕ್ನಿಕಲ್ ಟೀಮ್, ಯಾದವ್ ಅವರೇ, ಆ್ಯಂಡ್ ಟು ಎವ್ರಿಬಡಿ ಥ್ಯಾಂಕ್ ಯು ಸೋ ಮಚ್. ಅಕ್ಟೋಬರ್ 3ನೇ ತಾರೀಕು ತ್ರಿವೇಣಿಯಲ್ಲಿ ಭೈರಾದೇವಿ ರಿಲೀಸ್ ಆಗುತ್ತೆ. ಸಮಯ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಜೊತೆ ಚಿತ್ರವನ್ನು ನೋಡಿ. ಇದು ಹಾರರ್ ಫಿಲ್ಮ್ ಹೌದು, ಜೊತೆಗೆ ಅದ್ಭುತವಾದ ಫ್ಯಾಮಿಲಿ ಸ್ಟೋರಿನೂ ಇದೆ. ಸೊ ಇಟ್ ಇಸ್ ಹಾರರ್ ಕಮ್ ಫ್ಯಾಮಿಲಿ ನೋಡಿ. ಆ್ಯಂಡ್ ಡೆಫಿನೆಟ್ ಆಗಿ ದೊಡ್ಡ ಸ್ಕ್ರೀನಲ್ಲಿ ಆ ಸೌಂಡ್ ಜೊತೆ ನೀವು ಎಂಜಾಯ್ ಮಾಡಬೇಕಾಗುತ್ತೆ ಚಿತ್ರ ಭೈರಾದೇವಿ. ಮೇಡಮ್ ಏನಾಯ್ತು ನಿಮಗೆ? ಓ ಮೈ ಗಾಡ್, ನೋಡಿದ್ರಾ? ದಟ್ಸ್ ಕಾಲ್ಡ್ ರಿಯಲ್ ಆಕ್ಟ್ರೆಸ್. ಏನ್ ಸರ್, ಓನ್ಲಿ ಅ ವಂಡರ್ಫುಲ್ ಆಕ್ಟ್ರೆಸ್ ಮಾತ್ರ ಅಲ್ವಾ ಭೈರಾದೇವಿ? ಸರ್ ಥ್ಯಾಂಕ್ ಯು ಸರ್. ನಿಜವಾಗ್ಲೂ ರಾಧಿಕಾ ಕುಮಾರಸ್ವಾಮಿ ಅವರು ಒಂದು ಮಾತು ಹೇಳ್ಬೇಕು, ಶಿ ಇಸ್ ಅ ರಿಯಲ್ ಮಹಾನಟಿ. ಒಂದು ಆಕ್ಷನ್ ಇಲ್ಲ, ಒಂದು ಕಟ್ಟಿಲ್ಲ, ಹಿಂಗ್ ತಿರುಗಿದ ತಕ್ಷಣ ನಿಮ್ಮ ಮೈಯಲ್ಲಿದ್ದಂತಹ ಕಂಪನ, ಕಣ್ಣಲ್ಲಿದ್ದಂತಹ ರೌದ್ರ, ಹ್ಯಾಟ್ಸ್ ಆಫ್. ಈ ಕಲೆಗೆ ಯಾವತ್ತೂ ಕೊನೆ ಇರೋದಕ್ಕೆ ಸಾಧ್ಯನೇ ಇಲ್ಲ. ಈಗ ಅದೇ ಒಂದು ಮುದ್ದಾದ ಧ್ವನಿಯಲ್ಲಿ ಒಂದೆರಡು ಹಾಡು ಹಾಡ್ತೀರಾ ಮೇಡಮ್?
ಸುಮ್ಮನೆ ಜಸ್ಟ್ ಮೇಕರ್ ಫೀಲ್ ಕಂಫರ್ಟೇಬಲ್ ಅಂತ ಹೇಳಿದೆ. ಹಾಡಾಡ್ತಾರೆ ಯಾವುದು ಯಾರು ಏನು ಅಂತ ಹೇಳ್ಬಿಟ್ರು, ಹಾಡಿಲ್ಲ. ಬಟ್ ನಿಜವಾಗ್ಲೂ ಅಕ್ಟೋಬರ್ 3ನೇ ತಾರೀಕು ಭೈರಾದೇವಿ ಪಿಕ್ಚರ್ ರಿಲೀಸ್ ಆಗ್ತಾ ಇದೆ ಎಲ್ಲಾ ಚಿತ್ರಮಂದಿರಗಳಲ್ಲೂ. ಪ್ಲೀಸ್ ಹೋಗಿ ಈ ಸಿನಿಮಾನ ನೋಡಿ, ಮಿಸ್ ಮಾಡಬೇಡಿ. ನಿಮ್ಮ ಫ್ಯಾಮಿಲಿ ಜೊತೆ ಸಿನಿಮಾಗಳನ್ನ ನೋಡಿ. ಯಾಕಂದ್ರೆ ಈ ರೀತಿಯ ಒಂದು ದೇವರು ಇರುವಂತಹ ಒಂದು ರೂಪಗಳಿರುವಂತಹ ಸಿನಿಮಾಗಳನ್ನ ನಾವೆಲ್ಲರೂ ನೋಡಿ ಬೆಳೆದಿದ್ದೀವಿ. ಮತ್ತೊಮ್ಮೆ ಆ ರೀತಿಯ ಒಂದು ವಿಶೇಷವಾದ ಸಿನಿಮಾ ಬಂದಿದೆ. ಆ ಸಿನಿಮಾಗೆ ಸಾಕಷ್ಟು ಅಭಿಮಾನಿಗಳು ಹೋಗ್ತಿದ್ದಾರೆ. ಅದಕ್ಕಿಂತ ಮುಂಚೆ ಒಬ್ಬ ಅಭಿಮಾನಿ ನಿಮಗೋಸ್ಕರ ಏನು ತಗೊಂಡ್ಬಂದಿದ್ದಾರೆ. ವುಡ್ ಯು ಲೈಕ್ ಟು ಟೇಕ್ ಇಟ್? ಗಿಫ್ಟ್ಗಳನ್ನ ಯಾರು ಬೇಡ ಅಂತ ಹೌದು, ಅಕ್ಕನ್ಗೆ ಒಂದು ತಂದಿರೋದು ಗಿಫ್ಟಾ? ಇವರೊಬ್ರೆ ಖರ್ಚು ಮಾಡ್ತಂದಿರೋದು. ಅಕ್ಕ ಇದು ಓಪನ್ ಮಾಡಿದ್ರೆ ಹೇಳಿರುತ್ತೆ, ನೋಡಿ ತುಂಬಾ ಖುಷಿ ಪಡ್ತೀರಾ. ನೀವೇ ಓಪನ್ ಮಾಡ್ಬೇಕು. ಇವ್ನು ಏನು ಸ್ಟ್ರೈಟ್ ಆಗಿ ಹೇಳಲ್ಲ. ಏನಿಲ್ಲ, ನೀವೇನೋ ಲವ್ ಲೆಟರ್ ತಂದಿದ್ದೀರಾ ಸರ್? ಹಾಗೆಯೇ ಈ ಚಿತ್ರದ ಡಿಸ್ಟ್ರಿಬ್ಯೂಷನ್ ಪೈ ಸಿನಿಮಾಸ್ ಅವರು ಮಾಡ್ತಿದ್ದಾರೆ. ಸೊ ಈ ಚಿತ್ರದ ಒಂದು ಡಿಸ್ಟ್ರಿಬ್ಯೂಷನ್ ಅವರು ಆ ಜವಾಬ್ದಾರಿಯನ್ನ ತಗೊಂಡಿದ್ದಾರೆ. ಥ್ಯಾಂಕ್ ಯು ಪೈ ಸರ್. ಒಂದು ಓಲೆ 2 ಜೋಡಿನ ತಗೊಂಬಂದ್ ಮೇಡಮ್, ನನಗೆ ಬೇಜಾರಿಲ್ಲ. ನೀವು ನನಗೆ ಅದು ಗೋಲ್ಡ್ ಮೈಕ್ ಕೊಡ್ತಿದ್ದೀರಲ್ವಾ, ಇದೆಲ್ಲ ಮೇಡಮ್. ಈ ತರ ಓಲೆಗಳಿಗೆಲ್ಲ ಅಷ್ಟೇನಾ ಮೇಡಮ್? ಮೈಕಿಗೆ ಒಂದು ಸುಮಾರು ಗ್ರಾಮ್ ಬೇಕಾಗತ್ತೆ. ಬಟ್ ಇದರ ಡೂಪ್ಲಿಕೇಟ್ ರೂಲ್ಗಳು ಕನ್ಸಿಡರ್. ಬಟ್ ಸೋ ಸ್ವೀಟ್ ಆಫ್ ಯು ಕಣೋ, ಹೌ ಸ್ವೀಟ್. ಒಂದು ಇವಾಗ ಇದನ್ನ ನಮ್ಮ ಅಮ್ಮ ನೋಡುತ್ತೆ, ತುಂಬಾ ಖುಷಿ ಪಡುತ್ತೆ ಅಂತ ನಾನು ನಂಬಿದ್ದೀನಿ. ಏನಕ್ಕೆ ಅಂದ್ರೆ ನಮ್ಮ ಅಕ್ಕನಿಗೆ ಗಿಫ್ಟ್ ಕೊಟ್ಟಿದ್ದೀನಿ. ನಿಮ್ಗೋಸ್ಕರ ಒಂದು ಡೈಲಾಗ್ ಕೊಟ್ಬಿಟ್ಟು ನಾನು ಸೀದಾ ಕೆಳಗಡೆ ಹೋಗ್ತೀನಿ. ಆರಾಮಾಗಿ ನನ್ನಲ್ಲಿ ನಿಂತ್ಕೊಂಡು ನಿಮ್ಮ ತಮ್ಮನಾಗಿ, ಒಬ್ಬ ಕನ್ನಡಿಗನಾಗಿ, ಕನ್ನಡ ಚಿತ್ರಪ್ರೇಮಿಯಾಗಿ ಟ್ರೈಲರ್ನು ನೋಡ್ತೀನಿ, ನಿಮ್ ನಗುನು ನೋಡ್ತೀನಿ, ನಮ್ಮ ಕನ್ನಡಿಗರ ಪವರ್ ನೋಡ್ತೀನಿ. ಸಿನಿಮಾ ರಿಲೀಸ್ ಆಗ್ತಿದೆ 3ನೇ ತಾರೀಕು. ಬನ್ನಿ, ಸಪೋರ್ಟ್ ಮಾಡಿ. ನೀವೆಲ್ಲ ಸಪೋರ್ಟ್ ಮಾಡ್ತೀರಾ ಅಂತ ನಾನು ನಂಬಿದ್ದೀನಿ. ಐ ಲವ್ ಯು ಅಮ್ಮ. ಅಕ್ಕ ನಿಮ್ಗೂ ಡೈಲಾಗ್ ಹೇಳ್ತೀನಿ ಅಂತ ಅಂದ. ಅದೇನ್ ಡೈಲಾಗ್ ಹೇಳಿದ್ನು? ಇವ್ನು ಡೈಲಾಗ್ ಹೇಳ್ತೀನಿ ಅಂತ ತಾನೇ ಬಂದಿದ್ದು. ಹಾ, ನವರಸ ಕರ್ಕೊಂಡು ಹೋಗಿ ನೀನು ಯಶ್ನ. ಥ್ಯಾಂಕ್ ಯು ಯಶ್, ಥ್ಯಾಂಕ್ ಯು ಸೋ ಮಚ್. ಬಾ ನೀನು. ಸೂರ್ಯ ಇರ್ತಾನೆ ಕಾಪಲ್ಲಿ, ನಮ್ಮ ಅಕ್ಕ ಇರ್ತಾರೆ ನನ್ನ ಮನಸ್ಸಲ್ಲಿ. ಯಶ್ ಇರ್ತಾನೆ ಚೇರ್ ಮೇಲೆ, ಸೂರ್ಯ ಇರ್ತಾನೆ ಟಾಪ್ ಅಲ್ಲಿ, ನಮ್ ಅಕ್ಕ ಇರ್ತಾರೆ ಮನ್ಸಲ್ಲಿ, ಯಶ್ ಇರ್ತಾರೆ ಸ್ಟೇಜ್ ಕೆಳಗಡೆಯಲ್ಲಿ. ಮಾಡು ಸಾಕು. ಹಾ, ಥ್ಯಾಂಕ್ ಯು. ಹಾಯ್ ಅಮ್ಮ, ಇವನ್ನ ದಯವಿಟ್ಟು ಮನೆಯಿಂದ ಆಚೆ ಕಳಿಸ್ಬೇಡಿ. ಥ್ಯಾಂಕ್ ಯು ಮಗ, ನೀ ಎಲ್ಲ ಕಡೆ ಇದೇ ಮಾಡ್ತೀನಿ. ಈಗ ಭೈರಾದೇವಿ ಚಿತ್ರದ ಬಗ್ಗೆ ಸಾಕಷ್ಟು ವಿಷಯಗಳನ್ನ ರಾಧಿಕಾ ಕುಮಾರಸ್ವಾಮಿ ಅವರು ಹಂಚಿಕೊಂಡಿದ್ದಾರೆ. ನಾಯಕಿಯಾಗೆಲ್ಲ ಮಾತಾಡಿದ್ದಾರೆ. ನಿರ್ಮಾಪಕಿಯಾಗಿ ಈ ಸಿನಿಮಾನ ಬಹಳ ಅದ್ದೂರಿಯಾಗಿ ನಿರ್ಮಾಣ ಮಾಡಿದ್ದಾರೆ. ಏನೂ ಕಡಿಮೆ ಮಾಡಿಲ್ಲ ಈ ಸಿನಿಮಾ ಚಿತ್ರೀಕರಣಕ್ಕೆ. ಸೊ ಈ ಸಿನಿಮಾ ಅಷ್ಟು ರಿಚ್ ಆಗಿ ಮೂಡ್ ಬರುತ್ತೆ ಸ್ಕ್ರೀನ್ ಮೇಲೆ. ಅಕ್ಟೋಬರ್ 3 ಮಿಸ್ ಮಾಡಿದೆ ನೋಡಿ. ಬಟ್ ಮ್ಯಾಮ್, ನಿಮ್ಮನ್ನ ಕಳ್ಸಕ್ಕಿಂತ ಮುಂಚೆ ನಿಮಗಾಗಿ ಹಾಗೂ ರಮೇಶ್ ಅರವಿಂದ್ ಸರ್ ಅವರಿಗಾಗಿ ಅಭಿಮಾನಿಗಳು ಒಂದು ಪ್ರೀತಿಯ ಸನ್ಮಾನವನ್ನ ಇಟ್ಕೊಂಡಿದ್ದಾರೆ. ದಯವಿಟ್ಟು ಸ್ವೀಕರಿಸಬೇಕು ಪ್ಲೀಸ್. ಚೇರ್ಸ್ ಪ್ಲೀಸ್. ಕ್ಯಾನ್ ವಿ ಹ್ಯಾವ್ ರಮೇಶ್ ಅರವಿಂದ್ ಸರ್ ಆನ್ ಸ್ಟೇಜ್? ಸರ್, ನಿಮ್ಮ ಅಭಿಮಾನಿಗಳು ಹಾಗೂ ರಾಧಿಕಾ ಮೇಡಮ್ ಅವರ ಅಭಿಮಾನಿಗಳು ನಿಮಗಾಗಿ ಒಂದು ಪ್ರೀತಿಯ ಸನ್ಮಾನವನ್ನ ಇಟ್ಟಿದ್ದಾರೆ. ಹೊಸಕೋಟೆಯಿಂದ ಈ ಅಭಿಮಾನಿಗಳು ಭೈರಾದೇವಿ ಚಿತ್ರಕ್ಕೆ ಒಳ್ಳೆದಾಗಲಿ ಅಂತ ಬೆಸ್ಟ್ ವಿಶಸ್ ಅನ್ನ ತಿಳಿಸ್ತಾ ಇದ್ದಾರೆ. ಹೊಸಕೋಟೆಯಿಂದ ಬಂದಿರುವಂತಹ ಅಭಿಮಾನಿಗಳು ಶ್ರೀಯುತ ರಮೇಶ್ ಅರವಿಂದ್ ಸರ್ ಹಾಗೂ ರಾಧಿಕಾ ಕುಮಾರಸ್ವಾಮಿ ಅವರಿಗೆ ಒಂದು ಪ್ರೀತಿಯ ಸನ್ಮಾನ. 3ನೇ ತಾರೀಕು ಭೈರಾದೇವಿ ಚಿತ್ರ ಮಿಸ್ ಮಾಡದೆ ಎಲ್ಲರೂ ನೋಡಬೇಕು. ರಾಧಿಕಾ ಕುಮಾರಸ್ವಾಮಿ ಫಿಲ್ಮ್ಸ್ ನಿರ್ಮಾಣದ
ಶಮಿಕಾ ಎಂಟರ್ಪ್ರೈಸಸ್ ಬ್ಯಾನರ್ ಅಡಿ ನಿರ್ಮಾಣಗೊಂಡಿರುವಂತಹ ಶ್ರೀಜಯ್ ಅವರ ನಿರ್ದೇಶನದ ರಮೇಶ್ ಅರವಿಂದ್ ಸರ್, ರಾಧಿಕಾ ಕುಮಾರಸ್ವಾಮಿ ಅವರು, ರವಿ ಶಂಕರ್, ಅನು ಪ್ರಭಾಕರ್ ಮುಖರ್ಜಿ, ರಂಗಾಯಣ ರಘು ಸರ್ ಅಭಿನಯದ ಭೈರಾದೇವಿ. ಫೋಟೋ ಆಪರ್ಚುನಿಟಿ. ಎಸ್, ಥ್ಯಾಂಕ್ ಯು ಎಲ್ಲ ಅಭಿಮಾನಿಗಳಿಗೆ.